ಹಾಯ್, ನಮಸ್ತೆ, ವೆಲ್ಕಮ್ ಟು ಸ್ಪರ್ಧಾ ಭಾರತಿ UPSC. ಸ್ನೇಹಿತರೆ, ಇದು ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದಲ್ಲಿರುವ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರವಂಥ ಸ್ಪರ್ಧಾ ಭಾರತೀಯ ಪ್ರಸ್ತುತಿ. ಬಂಧುಗಳೇ, ಇಲ್ಲೊಂದು ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆ ಏನು ಅಂತ ನೋಡೋಣ. ಈ ಕೆಳಗಿನವರಲ್ಲಿ ಭಾರತಕ್ಕೆ ಮೊದಲು ಬಂದವರು ಯಾರು? ಭಾರತಕ್ಕೆ ಮೊದಲು ಬಂದವರು ಯಾರು? ಎ ಮೊಘಲರು, ಬಿ ಪೋರ್ಚುಗೀಸರು, ಸಿ ಬ್ರಿಟಿಷರು, ಡಿ ಫ್ರೆಂಚರು. ಇಲ್ಲಿ ಸರಿಯಾದ ಉತ್ತರ ಯಾವುದು ಅನ್ನುವಂಥದ್ದು ಪ್ರಶ್ನೆ. ಸರಿಯಾದ ಉತ್ತರ ಯಾವುದು? ಗೆಸ್ ಮಾಡಿ ನೋಡೋಣ. ಈ ಪ್ರಶ್ನೆಗೆ ಉತ್ತರವನ್ನು ಸ್ವಲ್ಪ ಹೊತ್ತಾದ ನಂತರ ಕೊಡ್ತೀನಿ. ಬಂಧುಗಳೇ, ಇವತ್ತಿನ ಪಾಠದ ಇವತ್ತಿನ ಸೆಷನ್ನಿನ ವಿಷಯ ಏನು ಅಂತಂದರೆ, ಆಧುನಿಕ ಭಾರತದಲ್ಲಿ ಬರುವಂತಹ ಯುರೋಪಿಯನ್ನರ ಆಗಮನ. ಈ ಚಾಪ್ಟರ್ನ ಕುರಿತು ಇವತ್ತು ಅಧ್ಯಯನ ಮಾಡುವಂತಹ ಪ್ರಯತ್ನವನ್ನು ಮಾಡೋಣ. ಸ್ನೇಹಿತರೆ, ಭಾರತ ಅಂದ ತಕ್ಷಣ ಅನೇಕ ಜನರಿಗೆ ಇವತ್ತು ಅದೊಂದು ಕಳಪೆ, ಕೆಲಸಕ್ಕೆ ಬಾರದಿರುವಂಥದ್ದು, ನಾವ್ಯಾಕಪ್ಪ ಭಾರತದಲ್ಲಿ ಹುಟ್ಟಿದ್ದೀವಿ ಅನ್ನುವಂತಹ ಒಂದು ಕೀಳರಿಮೆಯ ಮನೋಭಾವ ಬರೋದು ಸಹಜ. ಅದರಲ್ಲೂ ಕೂಡ ಕಾಲೇಜು ಶಿಕ್ಷಣವನ್ನು ಪಡೆದಂತಹ ವಿದ್ಯಾರ್ಥಿಗಳಿಗಂತೂ ಅದು ಸಹಜವಾಗಿಯೇ ಬರುತ್ತೆ. ಯಾಕೆ ಅಂತಂದರೆ, ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಬರುವಂತಹ ಪಾಠಗಳೇ ಆಗಿದ್ದಾವೆ. ಆದರೆ ಒಂದು 400-500 ವರ್ಷಗಳ ಹಿಂದೆ ಹೋದರೆ ಜಗತ್ತಿನ ಎಲ್ಲ ಶಕ್ತಿಗಳು, ಜಗತ್ತಿನ ಎಲ್ಲ ಸಜ್ಜನರು, ಜಗತ್ತಿನ ಎಲ್ಲ ಬಂಧುಗಳು ಭಾರತಕ್ಕೆ ಬರಬೇಕು, ಭಾರತದಲ್ಲಿ ಓದಬೇಕು, ಭಾರತದಲ್ಲಿ ಕಲಿಬೇಕು, ಭಾರತದಲ್ಲಿ ಅದೇನೇನೋ ಇದೆ ಅವನ್ನೆಲ್ಲವನ್ನ ತಿಳ್ಕೊಳ್ಬೇಕು ಅನ್ನುವಂತಹ ಆಸಕ್ತಿಯಿಂದ ಭಾರತಕ್ಕೆ ಬರಿತಾ ಇದ್ರು. ಕೇವಲ ಜ್ಞಾನದ ದೃಷ್ಟಿಯಿಂದಲ್ಲ, ವ್ಯಾಪಾರದ ದೃಷ್ಟಿಯಿಂದ. ಯುರೋಪಿನಿಂದ 5 ಮನೆತನಗಳು ವ್ಯಾಪಾರಕ್ಕಾಗಿಯೇ ಭಾರತಕ್ಕೆ ಬರ್ತಾರೆ. ಭಾರತದಕ್ಕೆ ಬರುವಂತಹ ಭೂಮಾರ್ಗವನ್ನು ಅಟಮನ್ ಟರ್ಕರು ಬಂದ್ ಮಾಡಿದ್ದಕ್ಕೆ, ಕ್ಲೋಸ್ ಮಾಡಿದ್ದಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡುವಂಥ ಪ್ರಯತ್ನಗಳಾಗುತ್ತೆ. ಅದಕ್ಕಾಗಿ ಯುರೋಪಿಯನ್ನಲ್ಲಿ ಎಲ್ಲ ರಾಜಮನೆತನಗಳು ತಲೆ ಕೆಡಿಸ್ಕೊಳ್ತವೆ, ಆಯ್ತಲ್ಲ. ಅದಕ್ಕಾಗಿ ನೌಕಾಯಾನ ತರಬೇತಿ ಶಾಲೆಗಳನ್ನೇ ಪ್ರಾರಂಭ ಮಾಡ್ತಾರೆ. ಯಾಕಾಗಿ? ಕೇವಲ ಅಟಮನ್ ಟರ್ಕರು ಕಾನ್ಸ್ಟಂಟಿನೋಪಲ್ ಎನ್ನುವಂತಹ ನಗರವನ್ನು ಕ್ಲೋಸ್ ಮಾಡಿ ಭಾರತಕ್ಕೆ ಹೋಗುವಂಥ ಮಾರ್ಗವನ್ನು ನಿಲ್ಲಿಸಿದರ ಪರಿಣಾಮ ಯುರೋಪ್ನಲ್ಲಿ ಹಲ್ಲಾಮಲ್ಲ, ಯುರೋಪ್ನಲ್ಲಿ ಸಾಕಷ್ಟು ಗೊಂದಲಗಳು ಉಂಟಾಗುತ್ತೆ, ಕ್ಷೋಭೆಗಳು ಉಂಟಾಗುತ್ತೆ. ಆಗ ರಾಜಮನೆತನಗಳೇ ಮುಂದಕ್ಕೆ ನಿಂತು ಸಮುದ್ರ ಮಾರ್ಗದ ಮೂಲಕ ಭಾರತಕ್ಕೆ ಹೋಗಬೇಕು, ಭಾರತದಲ್ಲಿ ವ್ಯಾಪಾರ ವ್ಯವಹಾರಗಳನ್ನು ನಡೆಸಬೇಕು ಅಂತ ಪ್ರಯತ್ನ ಪಡ್ತಾ ಇದ್ವು. ಅಂತಂದರೆ ಭಾರತ ಎಂಥ ಮಹಾನ್ ಶಕ್ತಿ ಆಗಿರಬೇಕಾಯಿತು ಲೆಕ್ಕ ಹಾಕಿ. ವ್ಯಾಪಾರ ಅಷ್ಟೇನಾ? ಅಲ್ಲ. ಇಲ್ಲಿಯ ರಾಜಕೀಯ ಶಕ್ತಿ, ಇಲ್ಲಿಯ ರಾಜಕೀಯ ಚರಿತ್ರೆ, ಇಲ್ಲಿಯ ಆಧ್ಯಾತ್ಮ, ಇಲ್ಲಿಯ ಪ್ರಾಕೃತಿಕ ಸಂಪತ್ತು, ಇಲ್ಲಿಯ ಮಣ್ಣು, ಇಲ್ಲಿಯ ನೀರು, ಇಲ್ಲಿಯ ಕಣ ಕಣವೂ ಕೂಡ ಆ ಎಲ್ಲ ದೇಶದ ಸಜ್ಜನರಿಗೆ ಕೈಬೀಸಿ ಕರೆಯುತ್ತೆ. ಹೀಗಾಗಿ ಭಾರತದ ಇತಿಹಾಸದಲ್ಲಿ ಒಂದು ರೋಚಕ ಇತಿಹಾಸದ ದಾಖಲೆಗಳು ನಿರ್ಮಾಣ ಆಗ್ತಾ ಇರೋದನ್ನು ನಾವು ನೋಡ್ತೀವಿ. ಯಾವಾಗ 1453 ಮೇ 29ನೇ ತಾರೀಕು ಅಟಮನ್ ಟರ್ಕರು ಕಾನ್ಸ್ಟಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡು ಭೂಮಾರ್ಗವನ್ನು ಕ್ಲೋಸ್ ಮಾಡಿದ ತಕ್ಷಣ, ಅದನ್ನು ನಿಲ್ಲಿಸಿದ ತಕ್ಷಣ ಇಡೀ ಯುರೋಪೇ ಚಿಂತೆಗೆ ಒಳಗಾಗುತ್ತೆ. ಹೊಸ ಮಾರ್ಗವನ್ನು ಕಂಡುಹಿಡಿಯಲಿಕ್ಕೆ ಅದು ಪ್ರಯತ್ನ ಪಡುತ್ತೆ. ಅವರಿಗಿರುವಂಥ ಏಕೈಕ ಮಾರ್ಗ ಅಂತಂದರೆ ಅದು ಜಲಮಾರ್ಗ. ಹೀಗಾಗಿ ಜಲಮಾರ್ಗದ ಮೂಲಕ ಭಾರತಕ್ಕೆ ಬರುವಂತಹ ಪ್ರಯತ್ನದಲ್ಲಿ ಮೊದಲು ಯಶಸ್ಸನ್ನು ಪಡೆದಂಥವರು
ಪೋರ್ಚುಗೀಸರು ಜಲಮಾರ್ಗದ ಮೂಲಕ ಭಾರತಕ್ಕೆ ಬರಲಿಕ್ಕೆ ಯಶಸ್ಸನ್ನು ಪಡೆದಂತಹ ಮೊದಲ ಯುರೋಪಿಯನ್ ಮನೆತನ ಅಂತ ಅಂದರೆ ಅದು ಪೋರ್ಚುಗೀಸ್ ಮನೆತನ. ಪೋರ್ಚುಗೀಸರು ಭಾರತಕ್ಕೆ ತನ್ನ ಸಜ್ಜನರನ್ನ ಕಳಿಸಬೇಕು ಅಂತಾನೆ ಅಲ್ಲಿನ ಅರಸ, ಪೋರ್ಚುಗಲ್ಲಿನ ಅರಸ ಹೆನ್ರಿ ನೌಕಾಯಾನ ತರಬೇತಿ ಶಾಲೆಯನ್ನು ಆರಂಭಿಸ್ತಾರೆ. ಹೀಗಾಗಿ ಅವರನ್ನ ನ್ಯಾವಿಗೇಟರ್ ಅಂತ ಕೂಡ ಕರೀತಾರೆ. ಇಡೀ ಜಾಗತಿಕ ಇತಿಹಾಸದಲ್ಲಿ ಪೋರ್ಚುಗೀಸ್ ಸಾಹಸಿಗರು ಭಾರತಕ್ಕೆ ನೌಕಾಯಾನದ ಮೂಲಕ ಮೊಟ್ಟ ಮೊದಲ ಬಾರಿಗೆ ಪ್ರವೇಶ ಮಾಡಿರೋದನ್ನು ನೋಡ್ತೀವಿ. ಹೀಗಾಗಿ ಈ ಪ್ರಶ್ನೆ ಬಂದಿದೆ ಸ್ನೇಹಿತರೆ, ಭಾರತದೊಡನೆ ವ್ಯಾಪಾರ ಆರಂಭಿಸಿದಂತಹ ಯುರೋಪಿಯನ್ ಮೊದಲ ದೇಶ ಯಾವುದು ಅಂತ. ಅದು ಪೋರ್ಚುಗೀಸರು ಅಥವಾ ಪೋರ್ಚುಗಲ್. ಸ್ನೇಹಿತರೆ, ಇನ್ನೊಂದು ಪ್ರಶ್ನೆ ಬರುತ್ತೆ. ಭಾರತಕ್ಕೆ ಮೊಟ್ಟ ಮೊದಲ ಬಾರಿಗೆ ಬಂದಂತಹವರು ಪೋರ್ಚುಗೀಸರು. ಹಾಗಾದ್ರೆ ಕೊನೆಯದಾಗಿ ಭಾರತವನ್ನ ಬಿಟ್ಟು ಹೋದಂತಹ ಯುರೋಪಿಯನ್ ಮನೆತನ ಯಾವುದು? ಒಂದು ವೇಳೆ ಚಾಯ್ಸು ಬ್ರಿಟಿಷರು, ಫ್ರೆಂಚರು, ಡಚ್ಚರು ಹಾಗೂ ಪೋರ್ಚುಗೀಸರು ಅಂತ ಕೊಟ್ರೆ ಯಾವುದಕ್ಕೆ ಉತ್ತರ ಕೊಡ್ತೀರಿ? ಇದಕ್ಕೆ ಸರಿಯಾದ ಉತ್ತರ ಪೋರ್ಚುಗೀಸರು. 1498ರಲ್ಲಿ ಭಾರತಕ್ಕೆ ಬರ್ತಾರೆ ಪೋರ್ಚುಗೀಸರು. ಭಾರತವನ್ನ ಪೂರ್ತಿಯಾಗಿ ಬಿಟ್ಟು ಹೋಗುವಂಥದ್ದು 1961ರಲ್ಲಿ ಗೋವಾದಲ್ಲಿ ಅವರ ಆಧಿಪತ್ಯ ಇರುತ್ತೆ. ಹೀಗಾಗಿರೋದ್ರಿಂದ ಕೊನೆಯದಾಗಿ ಬಿಟ್ಟು ಹೋದಂತಹ ಯುರೋಪಿಯನ್ ಮನೆತನ ಯಾವುದು ಅಂತ ಕೇಳಿದ್ರೆ ಅದು ಪೋರ್ಚುಗೀಸರು ಎನ್ನುವಂಥ ಉತ್ತರ ಕೊಡಬೇಕು. ಸ್ನೇಹಿತರೆ, ಈಗಾಗಲೇ ನಾನೊಂದು ಪ್ರಶ್ನೆಯನ್ನು ಕೇಳಿದ್ದೆ ನಿಮಗೆ. ತರಗತಿಯ ಆರಂಭದಲ್ಲಿ ಕೇಳಿರುವಂಥ ಪ್ರಶ್ನೆ, ಭಾರತಕ್ಕೆ ಮೊದಲು ಬಂದವರು ಯಾರು? ಎ ಮೊಘಲರು, ಬಿ ಪೋರ್ಚುಗೀಸರು, ಸಿ ಬ್ರಿಟಿಷರು, ಡಿ ಫ್ರೆಂಚರು ಎನ್ನುವಂತಹ ಪ್ರಶ್ನೆಯನ್ನು ಕೇಳಿದ್ದೆ. ಇದಕ್ಕೆ ಉತ್ತರ ಏನು? ಬಹಳ ಜನ ಮೊಘಲರು ಅಂತ ಅಂದ್ಕೊಳ್ತಾರೆ. ಇಲ್ಲ ಸ್ನೇಹಿತರೆ, ಅದಕ್ಕೆ ಸರಿಯಾದ ಉತ್ತರ ಪೋರ್ಚುಗೀಸರು. ಯಾಕೆ ಅಂತಂದ್ರೆ ಪೋರ್ಚುಗೀಸರ ವಾಸ್ಕೋ ಡಿ ಗಾಮ ಭಾರತಕ್ಕೆ ಮೊಟ್ಟ ಮೊದಲ ಬಾರಿಗೆ ಪ್ರವೇಶ ಮಾಡುವಂತಹದ್ದು 1498ರ ಮೇ 17ನೇ ತಾರೀಕು. ಅದೇ ಮೊಘಲರ ಬಾಬರ್ ಭಾರತಕ್ಕೆ ಬರುವಂಥದ್ದು 1526ರ ಹೊತ್ತಿಗೆ. ಹೀಗಾಗಿರೋದ್ರಿಂದ ಮೊದಲು ಬಂದವರು ಯಾರು? ಪೋರ್ಚುಗೀಸರು. ಈ ಅಂಶ ನಮಗೆ ಗೊತ್ತಿರಬೇಕು. ಕನ್ಫ್ಯೂಷನ್ ಮಾಡ್ಕೋಬಿಡಿ. ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಬಂದೀತು. ಹೀಗಾಗಿರೋದ್ರಿಂದ ಈ ಅಂಶವನ್ನ ತಾವು ಗುರ್ತು ಹಾಕೋತೀರಿ ಅಂತ ಅಂದ್ಕೊಳ್ತೀನಿ. ಪೋರ್ಚುಗೀಸರು, ಅವರ ಅರಸರು ಅಲ್ಲಿಯ ನಾವಿಕರಿಗೆ ಭಾರತಕ್ಕೆ ಹೋಗಲಿಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾರೆ. 1487ರ ಹೊತ್ತಿಗೆ ಬರ್ತಲೋಮಿಯೋ ಡಯಾಸ್ ಈ ಪ್ರಯತ್ನದಲ್ಲಿ ತನ್ನ ಪುಟ್ಟ ಹೆಜ್ಜೆಯನ್ನು ಹಾಕ್ತಾನೆ. ಈತ ಆಫ್ರಿಕಾ ಖಂಡದ ತುದಿಯ ಅಂತ ಗುಡ್ ಹೋಪ್ ಭೂಶಿರದ ತನಕ ಬರೋದನ್ನು ನೋಡ್ತೀವಿ. ಅದಾದ ನಂತರ ಪೋರ್ಚುಗಲ್ನ ಅರಸ ಇಮ್ಯಾನ್ಯುಯಲ್ ಅವರ ಬೆಂಬಲದೊಂದಿಗೆ 1497ರ ಹೊತ್ತಿಗೆ ವಾಸ್ಕೋ ಡಿ ಗಾಮ ತನ್ನ ಪ್ರಯಾಣವನ್ನು ಭಾರತದತ್ತ ಮುನ್ನಡೆಸ್ತಾನೆ. ಆತ ಈಗಾಗಲೇ ಬರ್ತಲೋಮಿಯೋ ಡಯಾಸ್ ಬಂದಿರುವಂತಹ ಮಾರ್ಗವನ್ನೇ ಅನುಸರಿಸಿ ಗುಡ್ ಹೋಪ್ ಭೂಶಿರಕ್ಕೆ ಬರ್ತಾನೆ. ಅಲ್ಲಿಂದ ಮತ್ತೆ ಮುಂದುವರೆದು ಮುಜಾಂಬಿಕಾ ದೇಶದ ತನಕ ತಲುಪ್ತಾನೆ. ಅಲ್ಲಿರುವಂತಹ ಒಬ್ಬ ನಾವಿಕ, ಗುಜರಾತಿನ ಒಬ್ಬ ನಾವಿಕ ಅಬ್ದುಲ್ ನಜೀಬ್ ಎನ್ನುವವರ ಸಹಾಯವನ್ನು ಪಡೆದು ತನ್ನ ಪ್ರಯಾಣವನ್ನು ಮುಂದುವರಿಸ್ತಾರೆ. ಅಂತಿಮವಾಗಿ ಭಾರತದ ಪಶ್ಚಿಮ ಕರಾವಳಿಯಂತಹ ಕೇರಳಕ್ಕೆ ಬರ್ತಾರೆ. ಕಲ್ಲಿಕೋಟೆ ಅಥವಾ ಕ್ವಾಜಿಕೋಟೆಗೆ ಅವರ ಮೊದಲ ಪಾದಾರ್ಪಣೆಯಾಗುತ್ತೆ 1498ರ ಮೇ 17ನೇ ತಾರೀಕು. ಒಟ್ಟು ಈತ ಭಾರತಕ್ಕೆ ಬಂದು ತಲುಪಲಿಕ್ಕೆ ಎಷ್ಟು ದಿನಗಳನ್ನು ತೆಗೆದುಕೊಂಡ ಅನ್ನುವಂಥದ್ದು ಪ್ರಶ್ನೆ. ವಾಸ್ಕೋ ಡಿ ಗಾಮ
ಭಾರತಕ್ಕೆ ಬಂದು ತಲುಪಲಿಕ್ಕೆ ಎಷ್ಟು ದಿನಗಳ ಕಾಲ ಸಮಯವನ್ನು ತೆಗೆದುಕೊಂಡ ಎನ್ನುವಂಥದ್ದು ಪ್ರಶ್ನೆ. ಈತ ತೆಗೆದುಕೊಂಡಿರುವಂತಹ ಸಮಯ 10 ತಿಂಗಳು 14 ದಿನಗಳು ಸ್ನೇಹಿತರೆ. ಈ ಮಹನೀಯರೇ ವಾಸ್ಕೋ ಡಿ ಗಾಮ. ಬಂಧುಗಳೇ, ಇಲ್ಲಿ 2 ವಿಷಯಗಳನ್ನು ನಾವು ಗಮನಿಸಬೇಕು. ಆ ವಾಸ್ಕೋ ಡಿ ಗಾಮನಿಗೆ ಆಫ್ರಿಕಾದಲ್ಲಿ ಸಿಕ್ಕಿರುವಂತಹ, ಆಫ್ರಿಕಾ ಖಂಡದಲ್ಲಿ ಸಿಕ್ಕಿರುವಂತಹ, ಆಫ್ರಿಕಾದ ಕರಾವಳಿ ತೀರದಲ್ಲಿ ಸಿಕ್ಕಿರುವಂತಹ ಆ ನಾವಿಕ ಇದಾರಲ್ಲ, ಅವರ ಹೆಸರನ್ನ ಬೇರೆ ಬೇರೆ ದಾಖಲೆಗಳಲ್ಲಿ ಬೇರೆ ಬೇರೆದಾಗಿ ತಿಳಿಸಲಾಗಿದೆ. ಒಂದು ದಾಖಲೆಯಲ್ಲಿ ಅಬ್ದುಲ್ ನಜೀಬ್ ಅಂತನೂ, ಇನ್ನೊಂದು ದಾಖಲೆಯಲ್ಲಿ ಇಬ್ನಾ ಮಜೀದ್ ಅಂತನೂ, ಮತ್ತೊಂದು ಕಡೆಯಲ್ಲಿ ಅಬ್ದುಲ್ ಮಜೀದ್ ಅಂತನೂ, ಹೀಗೆ ಬೇರೆ ಬೇರೆ ಹೆಸರುಗಳನ್ನು ದಾಖಲಾಗಿರೋದನ್ನು ನಾವು ನೋಡ್ತೀವಿ. ಅದೇನೇ ಇರಲಿ, ಒಬ್ಬ ಗೊತ್ತಿರುವಂತಹ ಸಹಾಯಕನ ಸಹಾಯವನ್ನು ಪಡೆದು ವಾಸ್ಕೋ ಡಿ ಗಾಮ ಭಾರತಕ್ಕೆ ಬಂದ ಅನ್ನೋದರಲ್ಲಿ ಮಾತಿಲ್ಲ. ಹಾಗೆಯೇ ಅವರು ಭಾರತಕ್ಕೆ ಬಂದು ತಲುಪಿರುವಂಥ ದಿನಾಂಕ 1498 ಮೇ. ಇದರಲ್ಲಿ ಯಾವುದೂ ಡಿಸ್ಪ್ಯೂಟ್ ಇಲ್ಲ. ಕೆಲವು ಪುಸ್ತಕಗಳು ಮೇ 17ನೇ ತಾರೀಕು ಅಂತನೂ, ಕೆಲವೊಂದು ಪುಸ್ತಕಗಳು ಮೇ 20ನೇ ತಾರೀಕು ಅಂತನೂ ಕೊಡ್ತಾ ಇರೋದನ್ನು ನಾವು ನೋಡ್ತೀವಿ. ಏನೇ ಇರಲಿ, ವಾಸ್ಕೋ ಡಿ ಗಾಮ ಭಾರತಕ್ಕೆ ತಲುಪಿರುವಂತಹದ್ದು 1498 ಮೇ ತಿಂಗಳಲ್ಲಿ ಅನ್ನೋದನ್ನು ನೆನಪಿಟ್ಕೊಂಡ್ರೆ ಸಾಕು. ಆ ಸಂದರ್ಭದಲ್ಲಿ ಕಲಿಕಟ್ನಲ್ಲಿ ಯಾರು ರಾಜ್ಯವನ್ನು ಆಳ್ತಾ ಇದ್ರು ಎನ್ನುವಂಥದ್ದು ಪ್ರಶ್ನೆ. ಆ ರಾಜನ ಹೆಸರು ಜಾಮೋರಿನ್. ಮಾನ ವಿಕ್ರಮ್ ಜಾಮೋರಿನ್ ಅಂತ ಕೂಡ ಅನೇಕ ಪುಸ್ತಕಗಳು ದಾಖಲಿಸ್ತವೆ. ವಾಸ್ಕೋ ಡಿ ಗಾಮ ಭಾರತಕ್ಕೆ ಬಂದ ನಂತರ ಇಲ್ಲಿನ ಇಡೀ ಭೂಭಾಗವನ್ನ 3 ತಿಂಗಳ ಕಾಲ ಪ್ರವಾಸ ಮಾಡ್ತಾರೆ. ತನಗೆ ಬೇಕಾಗಿರುವಂತಹ ವಸ್ತುಗಳನ್ನು, ಅದರಲ್ಲೂ ವಿಶೇಷವಾಗಿ ಸಾಂಬಾರು ಪದಾರ್ಥಗಳನ್ನು ಹಾಗೂ ಬಹುಮೂಲ್ಯ ವಸ್ತುಗಳನ್ನು ತೆಗೆದುಕೊಂಡು ತನ್ನ ತಾಯ್ನಾಡಂತಹ ಪೋರ್ಚುಗಲ್ಗೆ ಪ್ರಯಾಣವನ್ನು ಬೆಳೆಸೋದನ್ನು ನೋಡ್ತೀವಿ. ಸುಮಾರು ಆಗಸ್ಟ್ ಹೊತ್ತಿಗೆ ಆತ ಪ್ರಯಾಣ ಪ್ರಾರಂಭ ಮಾಡ್ತಾನೆ. ಆದರೆ ಇವರಿಗೆ ಮಾನ್ಸೂನ್ ಮಾರುತಗಳ ಪರಿಚಯ ಇರೋದಿಲ್ಲ. ಹೀಗಾಗಿ ಮಧ್ಯದಲ್ಲಿ ಸಿಕ್ಕೊಂಡ್ಬಿಡ್ತಾರೆ. ಒಂದಿಷ್ಟು ದಿವಸ ಲಕ್ಷದ್ವೀಪದ ಹತ್ರ ಇದ್ದು, ಅಲ್ಲಿಂದ ನಂತರ ಮಾನ್ಸೂನ್ ಮಾರುತಗಳು ಸ್ಥಗಿತಗೊಂಡ ನಂತರ ಅವರು ತಮ್ಮ ದೇಶಕ್ಕೆ ಪ್ರಯಾಣ ಮಾಡಿರೋದನ್ನು ನಾವು ನೋಡ್ತೀವಿ. ಸ್ನೇಹಿತರೆ, ವಾಸ್ಕೋ ಡಿ ಗಾಮ ಭಾರತದಿಂದ ವಾಪಸ್ ತನ್ನ ದೇಶವಂತಹ ಪೋರ್ಚುಗಲ್ಗೆ ಹೋದ ನಂತರ ತಾನು ಭಾರತದಿಂದ ಹೊತ್ತೊಯ್ದಂತಹ ಎಲ್ಲ ಪದಾರ್ಥಗಳನ್ನು ಮಾರಾಟ ಮಾಡ್ತಾನೆ. ಮಾರಾಟ ಮಾಡಿದಾಗ ಅವನಿಗೆ ಎಷ್ಟು ಲಾಭ ಬರುತ್ತೆ ಅನ್ನೋಂಥದ್ದು ಪ್ರಶ್ನೆ. ಅವನು ತನ್ನ ಇಡೀ ಪ್ರಯಾಣಕ್ಕೆ ಎಷ್ಟು ಖರ್ಚಾಗಿತ್ತಲ್ಲ, ಆ ಖರ್ಚಿನ 60 ಪಟ್ಟು 60 ಟೈಮ್ಸ್ ಹಣವನ್ನು ಗಳಿಸ್ತಾನೆ. ಅಂತಂದರೆ ಲಾಭವನ್ನು ಮಾಡಿಕೊಳ್ಳೋದನ್ನು ನಾವು ನೋಡ್ತೀವಿ. ಈ ಘಟನೆ ಆದ ನಂತರ 1500 ಮಾರ್ಚ್ ಹೊತ್ತಿಗೆ ಪೋರ್ಚುಗೀಸರ ಪೆಡ್ರೋ ಅಲ್ವರೇಜಾ ಗೆಬ್ರೆಲಾ ಎನ್ನುವಂತಹ ಸಜ್ಜನ, ಪೆಡ್ರೋ ಅಲ್ವರೇಜಾ ಗೆಬ್ರೆಲಾ ಅನ್ನುವಂತಹ ಸಜ್ಜನ 13 ನೌಕೆಗಳೊಂದಿಗೆ ಭಾರತಕ್ಕೆ ಪ್ರಯಾಣವನ್ನು ಬೆಳೆಸ್ತಾನೆ. ಇವನ ನೇತೃತ್ವದಲ್ಲಿ ಒಟ್ಟು ಎಷ್ಟು ಜನ ಭಾರತಕ್ಕೆ ಬಂದರು ಎನ್ನುವಂಥದ್ದು ಪ್ರಶ್ನೆ. ಎಷ್ಟು ಜನ? 1200 ಜನ ಪೋರ್ಚುಗೀಸರು ಭಾರತಕ್ಕೆ ಬರ್ತಾರೆ. ಕೇವಲ ಭಾರತಕ್ಕೆ ವ್ಯಾಪಾರ ದೃಷ್ಟಿಯಿಂದ ಬರೋದಷ್ಟೇ ಅಲ್ಲ, ಬಂದವರು ಇಲ್ಲಿಯ ರಾಜನಿಗೂ ಕೂಡ ಸವಾಲನ್ನು ಹಾಕ್ತಾರೆ. ಅವ್ರ ಜೊತೆಲಿ ಕಾಲ್ ಕೆದರಿ ಜಗಳಕ್ಕೆ ನಿಲ್ತಾರೆ. ಇದೆಲ್ಲವನ್ನ ನಾವು ಇತಿಹಾಸದಲ್ಲಿ ಗಮನಿಸ್ತೀವಿ. ಈ ಬಂದಂತಹ ಪೆಡ್ರೋ ಅಲ್ವರೇಜಾ ಗೆಬ್ರೆಲಾ ಕ್ಯಾಲಿಕಟ್ನ ರಾಜನ ಜೊತೆಲಿ ಜಗಳಕ್ಕೆ ನಿಂತ್ಕೊಳ್ತಾನೆ. ಲೋಕಲ್ಲು ಸ್ಥಳೀಯ ರಾಜ ಬಿಡ್ತಾನ, 2 ಬಿಗಿತಾನೆ. ಆಗ ಹಾಗೋ ಹೇಗೋ ಸುಧಾರಿಸ್ಕೊಂಡು ಒಂದಿಷ್ಟು ತನಗೆ ಬೇಕಾದಂಥ ವಸ್ತುಗಳನ್ನು ತೆಗೆದುಕೊಂಡು ತಾಯ್ನಾಡಿಗೆ ವಾಪಸ್ ಹೋಗ್ತಾರೆ ಈ ಪೆಡ್ರೋ ಅಲ್ವರೇಜಾ ಗೆಬ್ರೆಲಾ.
ಇದಾದ ನಂತರ ಎರಡನೇ ಬಾರಿಗೆ 1502ರಲ್ಲಿ ವಾಸ್ಕೋಡಿ ಗಾಮ ಭಾರತಕ್ಕೆ ಬರ್ತಾರೆ. ವಾಸ್ಕೋಡಿ ಗಾಮನೂ ಕೂಡ ಅಷ್ಟೇ, ಈ ಹಿಂದೆ ಬಂದಂಥ ಪೆಡ್ರೋ ಅಲ್ವರೇಜಾ ಗೆಬ್ರಿಲಾ ಮೇಲೆ ಆದಂಥ ಜಗಳವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಇವನು ಕೂಡ ತನ್ನ ಸುಸರ್ಜಿತ ಸೈನ್ಯದೊಂದಿಗೆ ಬರ್ತಾನೆ. ಭಾರತದ ರಾಜ, ಅದರಲ್ಲೂ ಕೂಡ ಕ್ಯಾಲಿಕಟ್ಟಿನ ರಾಜನ ಜೊತೆಲಿ ಜಗಳಕ್ಕೆ ನಿಂತ್ಕೊಳ್ತಾನೆ, ಯುದ್ಧಕ್ಕೆ ಬರ್ತಾನೆ. ಆಗ ಎರಡು ಬಿಗಿತಾರೆ. ತತ್ಪರಿಣಾಮ ಅಲ್ಲಿಂದ ಮುಂದೆ ಕೊಚ್ಚಿನ್ಗೆ ಹೋಗೋದನ್ನು ನೋಡ್ತೀವಿ. ಇಲ್ಲೊಂದು ಮಜಾ ಇರುತ್ತೆ. ಕೊಚ್ಚಿನ್ ಮಹಾರಾಜ ಹಾಗೂ ಕ್ಯಾಲಿಕಟ್ಟನ ಮಹಾರಾಜದ ಮಧ್ಯೆ ಸಂಬಂಧಗಳು ಚೆನ್ನಾಗಿರೋದಿಲ್ಲ. ಅದರ ಲಾಭವನ್ನು ಪಡೆದು ವಾಸ್ಕೋಡಿ ಗಾಮ ಕೊಚ್ಚಿನ್ಗೆ ತಳ್ತಾರೆ. ಆ ಪ್ರಾಂತ್ಯದಲ್ಲಿರುವಂತಹ ಕಣ್ಣಾನೂರಿನಲ್ಲಿ ಒಂದು ಟ್ರೇಡಿಂಗ್ ಫ್ಯಾಕ್ಟ್ರಿಯನ್ನು ಆರಂಭ ಮಾಡ್ತಾರೆ. ಸ್ನೇಹಿತರೆ, ಒಂದು ಪ್ರಶ್ನೆ ಬರುತ್ತೆ, ಪೋರ್ಚುಗೀಸರ ಮೊದಲ ಫ್ಯಾಕ್ಟ್ರಿ ಎಲ್ಲಿ ಆರಂಭ ಆಯಿತು ಅಂತ. ಪೋರ್ಚುಗೀಸರ ಮೊದಲ ಫ್ಯಾಕ್ಟ್ರಿ ಆರಂಭವಂತ ಸ್ಥಳ ಯಾವುದದು? ಕಣ್ಣಾನೂರು. ಕಣ್ಣಾನೂರು. ಈ ವಿಷಯವನ್ನ ನೆನ್ಪಿಟ್ಕೊಳ್ಬೇಕು ಸ್ನೇಹಿತರೆ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬರುವಂತಹ ಸಾಧ್ಯತೆ ಇರುತ್ತೆ. ಪೋರ್ಚುಗೀಸರು ಬರೋದಕ್ಕಿಂತ ಮೊದಲು ಅರೇಬಿಯನ್ ಸೀನಲ್ಲಿ, ಅರಬ್ಬಿ ಸಮುದ್ರದಲ್ಲಿ ಪ್ರಾಬಲ್ಯವನ್ನು ಹೊಂದಿರ್ತಾರೆ ಅರಬ್ ವ್ಯಾಪಾರಿಗಳು. ಅರಬ್ ಮುಸ್ಲಿಂ ವ್ಯಾಪಾರಿಗಳ ಹಿಡಿತದಿಂದ ಅರಬ್ಬಿ ಸಮುದ್ರವನ್ನು ಮುಕ್ತ ಮಾಡಬೇಕು, ಭಾರತದ ಪಶ್ಚಿಮ ಕರಾವಳಿಯಲ್ಲಿ ಅವರ ನೆಲೆ ಇಲ್ಲದಂತೆ ಮಾಡಬೇಕು, ಭಾರತದ ಪಶ್ಚಿಮ ಕರಾವಳಿಯ ಹತ್ತಿರದಲ್ಲಿರುವಂಥ ಅನೇಕ ದ್ವೀಪ ಸಮೂಹಗಳೇನಿವೆ ಅಲ್ಲಿ ತಮ್ಮ ವ್ಯಾಪಾರಿ ಏಕಸಾಮ್ಯವನ್ನು ಸ್ಥಾಪಿಸಬೇಕು ಎನ್ನುವಂತಹ ದೂರದ ಆಲೋಚನೆ ಪೋರ್ಚುಗೀಸರಿಗಿರುತ್ತೆ. ಹೀಗಾಗಿ ಈ ದೇಶದಲ್ಲಿರುವಂತಹ ಪಶ್ಚಿಮ ಕರಾವಳಿಯ ರಾಜರನ್ನು ಅವರು ಒತ್ತಾಯಿಸೋದನ್ನು ನೋಡ್ತೀವಿ. ಅವರು ತಮ್ಮ ಮಾತನ್ನು ಕೇಳದೇ ಇದ್ದಾಗ ಕಾಲ್ ಕೆರೆದು ಜಗಳಕ್ಕೆ ನಿಂತು ಯುದ್ಧವನ್ನು ಮಾಡಲಿಕ್ಕೆ ಮುನ್ನಾಗೋದನ್ನು ನೋಡ್ತೀವಿ. ಈ ಎಲ್ಲದರ ನಡುವೆನೇ ಅವರ ವ್ಯಾಪಾರ ಕೂಡ ಮುಂದುವರಿಯುತ್ತೆ ಅನ್ನೋದು ವಿಶೇಷ. ಸ್ನೇಹಿತರೆ, ಪೋರ್ಚುಗೀಸರ ಮೊದಲ ರಾಜಧಾನಿ ಯಾವುದು ಅಂತಂದ್ರೆ ಅದು ಕಣ್ಣಾನೂರು. ಸ್ನೇಹಿತರೆ, ಇಲ್ಲಿ ಇನ್ನೊಂದು ಅಂಶ ಗಮನಿಸಬೇಕು. ನಾನು ಆಗಲೇ ಹೇಳಿದೆ ಫ್ಯಾಕ್ಟರಿ ಅಂತ. ಫ್ಯಾಕ್ಟ್ರಿ ಅಂದ್ರೇನು ಅನ್ನುವಂಥದ್ದು ಪ್ರಶ್ನೆ. ಬಂಧುಗಳೇ, ಫ್ಯಾಕ್ಟ್ರಿ ಅಂತಂದರೆ ಇವತ್ತಿನ ಆಧುನಿಕ ಪರಿಕಲ್ಪನೆಯ ಒಂದು ಕಾರ್ಖಾನೆಯಾಗಲಿ ಅಥವಾ ಕೈಗಾರಿಕೆಯಾಗಲಿ ಇದನ್ನು ನೀವು ಕಲ್ಪಿಸ್ಕೊಳ್ಬಾರ್ದು. ಬದಲಾಗಿ ಅದೊಂದು ಟ್ರೇಡಿಂಗ್ ಸೆಂಟರ್, ಅದೊಂದು ವ್ಯಾಪಾರಿ ಕೇಂದ್ರ, ಹಾಗನ್ನೋದಕ್ಕಿಂತ ಅದೊಂದು ಗೋಡೋನು ಅಂತ ಹೇಳಬಹುದು. ಯಾಕೆಂತಂದರೆ ಇಡೀ ಭಾರತದ ಹಳ್ಳಿಗಳನ್ನು ಸಂಪರ್ಕಿಸಿ ಅಲ್ಲಿರುವಂತಹ ಲವಂಗ ಇರಬಹುದು, ದಾಲ್ಚಿನ್ನಿ ಇರಬಹುದು, ಕಾಳುಮೆಣಸು ಇರಬಹುದು, ಈ ಥರದ ಅನೇಕ ಸಾಂಬಾರು ಪದಾರ್ಥಗಳನ್ನು, ಅದಲ್ಲದೆ ಬಹುಮೂಲ್ಯವಂತ ವಸ್ತುಗಳು, ಶಂಖ, ಚಿಪ್ಪು ಇತ್ಯಾದಿ ಅವರ ಜೀವನಕ್ಕೆ ಬೇಕಾಗಿರುವಂಥ ಅನೇಕ ವಸ್ತುಗಳನ್ನು ಸಂಗ್ರಹ ಮಾಡಿ ಒಂದು ಸ್ಥಳದಲ್ಲಿ ಅದನ್ನು ಕೂಡ ಹಾಕಿರ್ತಾ ಇದ್ರು. ಅದಾನಂತರ ಅದನ್ನೆಲ್ಲವನ್ನ ತಮ್ಮ ಹಡಗುಗಳಲ್ಲಿ ತುಂಬಿಕೊಂಡು ತಮ್ಮ ದೇಶಗಳಿಗೆ ತೆಗೆದುಕೊಂಡು ಹೋಗ್ತಾ ಇದ್ರು. ಅದು ಕೇವಲ ಪೋರ್ಚುಗೀಸರು ಅಂತಲ್ಲ, ಅದು ಇಂಗ್ಲೀಷರು ಮಾಡಿದ್ದಾರೆ, ಫ್ರೆಂಚರು ಮಾಡಿದ್ದಾರೆ, ಡಚ್ಚರು ಮಾಡಿದ್ದಾರೆ, ಎಲ್ಲರೂ ಮಾಡಿರೋದನ್ನು ನಾವು ನೋಡ್ತೀವಿ. ಹಿಂಗಿರೋದ್ರಿಂದ ಆ ಸ್ಥಳವನ್ನು ನಾವು ಫ್ಯಾಕ್ಟ್ರಿ ಅಂತ ಇತಿಹಾಸದ ಪುಸ್ತಕಗಳಲ್ಲಿ ದಾಖಲಾಗಿದೆ. ಫ್ಯಾಕ್ಟ್ರಿ ಅನ್ನುವಂತಹ ಪದ ಬಳಕೆ ಆದಾಗ ಇದೊಂದು ವ್ಯಾಪಾರಿ ಕೇಂದ್ರ ಅನ್ನೋದನ್ನು ನಾವು ನೆನ್ಪಿಟ್ಕೋಬೇಕು. ಬಂಧುಗಳೇ, ಪೋರ್ಚುಗೀಸರ ಮೊದಲ ರಾಜಧಾನಿ ಅದು ಕಣ್ಣಾನೂರು. ಅದಾದ ನಂತರ ಅವರು ತಮ್ಮ ರಾಜಧಾನಿ ಸ್ಥಳವನ್ನು ಗೋವೆಗೆ ಅಥವಾ ಗೋವಾಕ್ಕೆ ಬದಲಾಯಿಸ್ತಾರೆ. ಯಾವ ವರ್ಷ ಅನ್ನುವಂಥದ್ದು ಪ್ರಶ್ನೆ. ಈ ಘಟನೆ ನಡೆದಿರುವಂಥದ್ದು 1529ರಲ್ಲಿ. 1529ರಲ್ಲಿ ಪೋರ್ಚುಗೀಸರು ಕಣ್ಣಾನೂರಿಂದ ಗೋವಾಕ್ಕೆ ತಮ್ಮ ರಾಜಧಾನಿಯನ್ನು
ಬದಲಾಯಿಸಿರೋದನ್ನು ನೋಡ್ತೀವಿ. ಆ ಸಂದರ್ಭದಲ್ಲಿ ಇದ್ದಂತಹ ಪೋರ್ಚುಗೀಸ್ ರಾಜ್ಯಪಾಲ ಯಾರು, ಗವರ್ನರ್ ಯಾರು ಅಂತ ಹೇಳಿದ್ರೆ ನಿನ್ನ ಡಾ ಕುನ್ಹಾ. ಸ್ನೇಹಿತರೆ, ಗೋವಾವನ್ನ ಪೋರ್ಚುಗೀಸರು ತಮ್ಮ ವಶಕ್ಕೆ ಪಡೆದಿದ್ದು ಯಾವಾಗ ಅನ್ನುವಂಥದ್ದು ಪ್ರಶ್ನೆ. ಅದು 1510ರಲ್ಲಿ. 1510ರಲ್ಲಿ ಗೋವಾವನ್ನು ಅವರು ಪಡ್ಕೋತಾರೆ. ಆದರೆ ಅದನ್ನು ರಾಜಧಾನಿಯಾಗಿ ಅಭಿವೃದ್ಧಿ ಮಾಡಿ ರಾಜಧಾನಿ ಬದಲಾಯಿಸ್ಕೊಳ್ಳುವಂಥದ್ದು 1529ರಲ್ಲಿ. ಈ ಅಂಶದ ಮೇಲೆ ಕನ್ಫ್ಯೂಷನ್ ಇರಬಾರ್ದು, ಈ ಅಂಶದ ಮೇಲೆ ಡೌಟ್ ಇರಬಾರ್ದು ಸ್ನೇಹಿತರೆ. ಬಂಧುಗಳೇ, ಭಾರತಕ್ಕೆ ಪೋರ್ಚುಗಲ್ರಿಂದ ನೇಮಕವಾದಂತಹ ಮೊದಲ ಗವರ್ನರ್ ಅಥವಾ ವೈಸ್ರಾಯ್ ಯಾರು ಅಂತಂದರೆ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ. ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಭಾರತದೊಡನೆ ಸಮುದ್ರ ಮಾರ್ಗದ ವ್ಯಾಪಾರದ ಒಡೆತನವನ್ನು ಸ್ಥಾಪಿಸುವಂಥದ್ದು ಹಾಗೂ ತನ್ನ ವ್ಯಾಪಾರಿ ಉದ್ಯಮದ ಬೆಳವಣಿಗೆಗಾಗಿ ಅರಬರನ್ನ ಆ ದಾರಿಯಿಂದ ತೆಗಿಬೇಕು ಎನ್ನುವಂತಹ ಬ್ಲೂ ವಾಟರ್ ಪಾಲಿಸಿಯನ್ನು ಜಾರಿಗೆ ತರುವಂತಹ ಉದ್ದೇಶದಿಂದ ಭಾರತಕ್ಕೆ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಬರೋದನ್ನು ನೋಡ್ತೀವಿ. 1505ರಲ್ಲಿ ಭಾರತವನ್ನು ತಲುಪ್ತಾರೆ. ಇಲ್ಲಿಗೆ ಬಂದ ನಂತರ ಇವರು ಅಂಜದೀವ್, ಕಣ್ಣಾನೂರು, ಕೊಚ್ಚಿನ್ ಮೊದಲಾದ ಕಡೆಗಳಲ್ಲಿ ಕೋಟೆಯನ್ನು ಕಟ್ಟುವಂಥ, ಫೋರ್ಟಿಫಿಕೇಶನ್ ಮಾಡುವಂಥ ಯೋಜನೆಯನ್ನು ತಯಾರಿಸೋದನ್ನು ನಾವು ನೋಡ್ತೀವಿ. ಸ್ನೇಹಿತರೆ, ಇದಾದ ನಂತರ ಆಲ್ಫೆನ್ಸೋ ಡೆ ಅಲ್ಬುಕರ್ಕಾ ಅವರು ಪೋರ್ಚುಗೀಸರ ಗವರ್ನರ್ ಆಗಿ ಭಾರತಕ್ಕೆ ಬರ್ತಾರೆ. ಈ ಮಹನೀಯರೇ ಆ ಅಲ್ಬುಕರ್ಕಾ. ಇವ್ರ ವಿಶೇಷತೆ ಏನು ಅಂತ ಕೇಳಿದರೆ, ಇವರು ಪೋರ್ಚುಗೀಸರ ಅಧಿಕಾರವನ್ನು, ಪೋರ್ಚುಗೀಸರ ನಿಜವಾದ ಹೆಜ್ಜೆ ಗುರುತುಗಳನ್ನು ಭಾರತದಲ್ಲಿ ವಾಸ್ತವಿಕವಾಗಿ ಹಾಕಿದಂಥವರು, ಅದರ ಬುನಾದಿಯನ್ನು ಭದ್ರವಾಗಿ ನೆಟ್ಟಂತಹ ಮಹನೀಯರು. 1502ರಲ್ಲಿ ಸಾಮಾನ್ಯ ಕ್ಯಾಪ್ಟನ್ ಆಗಿ ಬಂದಂತಹ ಅಲ್ಬುಕರ್ಕ್ ತಮ್ಮ ಅಮಿತವಾದಂತಹ ಸೇವೆಗಳ ಮೂಲಕ ಪೋರ್ಚುಗೀಸರ ರಾಜಮನೆತನದ ಕಣ್ಮನವನ್ನು ಸೆಳೀತಾರೆ. ಹೀಗಾಗಿ ಇವರಿಗೆ ರಾಜ್ಯಪಾಲರ ಹುದ್ದೆಯನ್ನು, ಗವರ್ನರ್ಶಿಪ್ಪನ್ನು ಕೊಡೋದನ್ನು ನಾವು ನೋಡ್ತೀವಿ. 1509ರ ನವೆಂಬರ್ 5ನೇ ತಾರೀಕು ಇವರು ಭಾರತದಲ್ಲಿ ರಾಜ್ಯಪಾಲರಾಗಿ ಅಧಿಕಾರ ಸ್ವೀಕರಿಸ್ತಾರೆ. ಗೋವಾ ಬಂದರನ್ನ ಬಿಜಾಪುರದ ಸುಲ್ತಾನ್ನಿಂದ ವಶಪಡಿಸಿಕೊಂಡಿದ್ದೇ ಈ ಮಹನೀಯರು. ಈ ಘಟನೆ ನಡೆದಿರುವಂಥದ್ದು 1510ರ ನವೆಂಬರ್ ತಿಂಗಳಲ್ಲಿ. ಪೋರ್ಚುಗೀಸರಿಗೆ ಒಂದು ಭದ್ರ ಬುನಾದಿ ಈ ದೇಶದಲ್ಲಿ ಹಾಕಬೇಕಲ್ವಾ? ಭಾರತದಲ್ಲಿ ಪೋರ್ಚುಗೀಸರ ಸಂಬಂಧ ಎಂದಿಗೂ ಕೆಡದಂತೆ ಇರಬೇಕಲ್ವಾ? ಅದಕ್ಕಾಗಿ ಒಂದು ಬ್ರಿಲಿಯಂಟ್ ಐಡಿಯಾವನ್ನು ಇವರು ಹಾಕ್ತಾರೆ. ಯಾರ್ಯಾರು ಪೋರ್ಚುಗೀಸ್ನಿಂದ ಭಾರತಕ್ಕೆ ಬಂದಿರ್ತಾರೋ ಅಂಥ ಎಲ್ಲ ಪುರುಷರಿಗೆ ಭಾರತೀಯ ಸ್ತ್ರೀಯರನ್ನು ಮದುವೆ ಆಗಲಿಕ್ಕೆ ಹೇಳ್ಕೊಡ್ತಾರೆ. ಈ ಐಡಿಯಾದ ಮೂಲಕ ಭಾರತದಲ್ಲಿ ವೈವಾಹಿಕ ಸಂಬಂಧವನ್ನು ಬೆಳೆಸೋದ್ರ ಮೂಲಕ ತಮ್ಮ ಆಡಳಿತಕ್ಕೆ ಒಂದು ಭದ್ರ ಬುನಾದಿಯ ಮುನ್ನೆಲೆಯನ್ನು ಹಾಕೊಡೋದನ್ನು ನೋಡ್ತೀವಿ. ಸ್ನೇಹಿತರೆ, ಒಂದು ಪ್ರಶ್ನೆ ಬರುತ್ತೆ. ಭಾರತದಲ್ಲಿ ಸತಿ ಪದ್ಧತಿ ಇರುತ್ತೆ. ಈ ಸತಿ ಪದ್ಧತಿಯನ್ನು ನಿರ್ಮೂಲನೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟವರು ಯಾರು ಅನ್ನುವಂಥದ್ದು. ಗೋವಾದ ಮಟ್ಟಿಗೆ ಹೇಳಬೇಕು ಅಂತಂದರೆ, ಗೋವಾದಲ್ಲಿ ಮೊದಲ ಬಾರಿಗೆ ಸತಿಯನ್ನು ಬ್ಯಾನ್ ಮಾಡಿದಂಥವ್ರು, ಸತಿ ಪದ್ಧತಿಯನ್ನು ನಿಷೇಧ ಮಾಡಿದಂಥವ್ರು ಯಾರು ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಉತ್ತರ ಅಲ್ಫೆನ್ಸೋ ಡೆ ಅಲ್ಬುಕರ್ಕ್. ಅಲ್ಫೆನ್ಸೋ ಡೆ ಅಲ್ಬುಕರ್ಕ್. ಇದು ನಮಗೆ ಗೊತ್ತಿರಬೇಕು.
ಈ ಅಂಶವನ್ನು ನೆನ್ಪಿಟ್ಕೊಳ್ತೀರಲ್ವಾ? ಇವರ ಕಾಲದಲ್ಲಿ ಮುಖ್ಯ ವಸಾಹತುಗಳಾಗಿ ಡಿಯು, ದಮನ್, ಸಾಲ್ಸೆಟ್, ಬೇಸಿನ್, ಚೌಲ್, ಮುಂಬೈನ ಬಹುತೇಕ ಭಾಗಗಳು, ಮೆಡ್ರಾಸ್ನ ಸ್ಯಾಂಥೋಮ್ ಹಾಗೂ ಬೆಂಗಾಲದ ಹೂಗ್ಲಿ ನದಿಯಲ್ಲಿರುವಂಥ ಅನೇಕ ಪ್ರದೇಶಗಳು ಬರೋದನ್ನು ನೋಡ್ತೀವಿ. ಸ್ನೇಹಿತರೆ, ಪೋರ್ಚುಗೀಸರ ಕಾಲದಲ್ಲಿ ಕ್ರೈಸ್ತರ ಮಹಾನ್ ಸಂತ ಫ್ರಾನ್ಸಿಸ್ಕೋ ಝೇವಿಯರ್ ಭಾರತಕ್ಕೆ ಬರ್ತಾರೆ. ಕ್ರೈಸ್ತರ ಮಹಾನ್ ಸಂತ ಫ್ರಾನ್ಸಿಸ್ಕೋ ಝೇವಿಯರ್ ಭಾರತಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಪೋರ್ಚುಗೀಸರ ಗವರ್ನರ್ ಯಾರಾಗಿದ್ರು ಅನ್ನುವಂಥದ್ದು ಪ್ರಶ್ನೆ. ಅದಕ್ಕೆ ಉತ್ತರ ಮಾರ್ಟಿನ್ ಆಲ್ಫೆನ್ಸೋ ಡಿಸೋಜಾ. ಮಾರ್ಟಿನ್ ಆಲ್ಫೆನ್ಸೋ ಡಿಸೋಜಾ. ಈ ಹೆಸರನ್ನ, ಈ ಘಟನೆಯನ್ನ ನೀವು ನೆನ್ಪಿಟ್ಕೊಳ್ತೀರಲ್ವಾ? ನೆನ್ಪಿಟ್ಕೊಳ್ಬೇಕು ಕೂಡ. ಇದಾದ ನಂತರ ಹೆಚ್ಚು ಕಡಿಮೆ ರಾಜ್ಯಪಾಲರಂತಹ ಜೋಆವೋ ಡೆಕಸ್ಟ್ರೋನ್ ಇವರ ಕಾಲದಲ್ಲಿ ಪೋರ್ಚುಗೀಸರ ಪ್ರಭಾವ ಕಡಿಮೆ ಆಗುತ್ತೆ. ಹಂಗಂತ ಹೇಳಿ ಸಂಪೂರ್ಣವಾಗಿ ಇವರು ಭಾರತವನ್ನು ಬಿಟ್ಟು ಹೋದ್ರು ಅಂತಲ್ಲ. ಇವರು ಗೋವಾದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಉಳಿಸ್ಕೊಂಡಿರ್ತಾರೆ. ಎಲ್ಲಿ ತನಕ ಅಂತ ಅಂದರೆ 1961 ತನಕ. 1947 ಬ್ರಿಟಿಷರು ಬಿಟ್ಟು ಹೋದರು ಭಾರತವನ್ನು. ಆದರೆ ಪೋರ್ಚುಗೀಸರು ಬಿಟ್ಟು ಹೋಗಿರೋದಿಲ್ಲ. ಇವರು 1961 ತನಕ ಇರೋದನ್ನು ನಾವು ನೋಡ್ತೀವಿ. ಪೋರ್ಚುಗೀಸರ ಪ್ರಮುಖವಾದಂಥ ಕೊಡುಗೆಗಳು ಯಾವ್ಯಾವುದು ಅಂತ ನೋಡೋಣ. ಇವರ ವಾಸ್ತುಶಿಲ್ಪ. ಇವರ ವಾಸ್ತುಶಿಲ್ಪ ವಿಶೇಷವಾಗಿ ಕೆಥೆಡ್ರಲ್ ಸ್ಟೈಲ್ ಅಂತ ಕರಿತೀವಿ. ಇವರ ಫೇಮಸ್ ವಾಸ್ತುಶಿಲ್ಪವನ್ನು ಎಲ್ಲಿ ನೋಡಬಹುದು? ಗೋವಾದಲ್ಲಿರುವಂಥ ಚರ್ಚುಗಳಲ್ಲಿ ನೋಡಬಹುದು. ಜೀಸಸ್ ಬೆಸಲಿಕಾ ಚರ್ಚ್ ಬಹಳ ಸುಂದರವಾದಂಥ ಉದಾಹರಣೆ ಅದಕ್ಕೆ. ಸೇಂಟ್ ಥಾಮ್ ಚರ್ಚ್ ಚೆನ್ನೈನಲ್ಲಿದೆ. ಅದು ಕೂಡ ಪೋರ್ಚುಗೀಸರ ವಾಸ್ತುಶಿಲ್ಪಕ್ಕೆ ಉತ್ತಮ ಉದಾಹರಣೆ. ಪೋರ್ಚುಗೀಸರು ಭಾರತಕ್ಕೆ ತಂದಿರುವಂಥ ಅಥವಾ ಕೊಟ್ಟಿರುವಂಥ ಮಹತ್ವದ ಕೊಡುಗೆ ಅಂತಂದರೆ ಮುದ್ರಣ ಯಂತ್ರ. ಮೊಟ್ಟ ಮೊದಲ ಬಾರಿಗೆ ಪೋರ್ಚುಗೀಸರು ಮುದ್ರಣ ಯಂತ್ರವನ್ನು ಭಾರತದಲ್ಲಿ ಸ್ಥಾಪನೆ ಮಾಡ್ತಾರೆ. ಗೋವಾದಲ್ಲಿ ಆ ಯಂತ್ರದ ಸ್ಥಾಪನೆ ಆಗೋದನ್ನು ನೋಡ್ತೀವಿ. ಗೋವಾದಲ್ಲಿ ಮುದ್ರಣ ಯಂತ್ರದ ಸ್ಥಾಪನೆ ಆಗೋದನ್ನು ನೋಡ್ತೀವಿ. ಅದಲ್ಲದೆ ಆಲೂಗಡ್ಡೆ, ಪಪ್ಪಾಯಿ, ಅನಾನಸ್ ಈ ಮೊದಲಾದವುಗಳನ್ನು ಭಾರತಕ್ಕೆ ಇವರು ಪರಿಚಯ ಮಾಡಿಕೊಡ್ತಾರೆ. ಇವರು ಅನುಸರಿಸುವಂತಹ ಧಾರ್ಮಿಕ ಅಸಹಿಷ್ಣುತಾ ನೀತಿ ತುಂಬ ಎಡ್ವರ್ಸ್ ಎಫೆಕ್ಟನ್ನು ಇವರಿಗೆ ಕೊಡೋದನ್ನು ನೋಡ್ತೀವಿ. ಇವರು ತಮ್ಮ ವ್ಯಾಪಾರವನ್ನು ಬ್ರೆಜಿಲ್ನತ್ತ ಕೇಂದ್ರೀಕರಿಸೋದ್ರಿಂದ ಭಾರತದ ಕಡೆಗೆ ಗಮನ ಕಡಿಮೆ ಮಾಡೋದನ್ನು ನಾವು ನೋಡ್ತೀವಿ. ಸ್ನೇಹಿತರೆ, ಭಾರತಕ್ಕೆ ಬಂದಂತಹ ಮತ್ತೊಂದು ಯುರೋಪಿಯನ್ ಮನೆತನ ಅದು ಡಚ್ ಮನೆತನ. ನೆದರ್ಲ್ಯಾಂಡ್ನಿಂದ ಅಥವಾ ಹಾಲೆಂಡ್ನಿಂದ ಅವರು ಇಲ್ಲಿಗೆ ಬರ್ತಾರೆ. ಬಂಧುಗಳೇ, ಇಲ್ಲೊಂದು ಪ್ರಶ್ನೆ ಬರುತ್ತೆ. ಭಾರತಕ್ಕೆ ಮೊಟ್ಟ ಮೊದಲ ಬಾರಿಗೆ ಬಂದಂಥ ಡಚ್ ವ್ಯಕ್ತಿ ಯಾರು ಅಂತ. ಅವರ ಹೆಸರು ಕಾರ್ಲೆನಿಯಸ್ ಡಿ ಹೌಟ್ಮನ್. ಕಾರ್ಲೆನಿಯಸ್ ಡಿ ಹೌಟ್ಮನ್. ಡಚ್ಚರು ಹಾಲೆಂಡ್ನಲ್ಲಿ 1602 ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಪ್ರಾರಂಭ ಮಾಡ್ತಾರೆ. ಡಚ್ಚರು ಹಾಲೆಂಡ್ನಲ್ಲಿ ತಮ್ಮ ಮೊದಲ ಕಂಪನಿಯನ್ನು ಪ್ರಾರಂಭ ಮಾಡ್ತಾರೆ 1602. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಜೆಂಟ್ಲ್ಮನ್ 17 ಅಂದರೆ ಯಾರು ಅನ್ನುವಂಥದ್ದು ಪ್ರಶ್ನೆ. ಬಂಧುಗಳೇ, ಉತ್ತರ ಕೊಡ್ತೀರಾ?
ಟ್ರೈ ಮಾಡಿ ನೋಡೋಣ. ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯುವಂಥ ಪ್ರಯತ್ನ ಪಡಿ ನೋಡೋಣ. ಜೆಂಟ್ಲ್ಮನ್ 17 ಅಂತಂದರೆ ಡಚ್ ಈಸ್ಟ್ ಇಂಡಿಯಾ ಕಂಪನಿಗೆ ಒಂದು ಆಡಳಿತ ಮಂಡಳಿ ಇರುತ್ತೆ. ಆ ಆಡಳಿತ ಮಂಡಳಿಗೆ 17 ಜನ ಡೈರೆಕ್ಟರ್ಸ್ಗಳು ಇರೋದನ್ನು ನೋಡ್ತೀವಿ. ಆ 17 ಜನ ಡೈರೆಕ್ಟರ್ಸ್ಗಳು ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಏನು ಮಾಡ್ತಾರೆ? ಆಡಳಿತ ಮಾಡ್ತಾರೆ. ಆ ಸಜ್ಜನರನ್ನೇ ಜೆಂಟ್ಲ್ಮನ್ 17 ಅಂತ ಕರೀತಾರೆ. ಈ ಅಂಶದ ಮೇಲೆ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆ ಬಂದೀತು. ಹೀಗಾಗಿರೋದ್ರಿಂದ ಇದನ್ನು ನೆನ್ಪಿಟ್ಕೊಳ್ಳುವಂಥ ಪ್ರಯತ್ನವನ್ನು ನೀವೆಲ್ಲ ಮಾಡಬೇಕು. ಬಂಧುಗಳೇ, ಡಚ್ಚರ ಮೊದಲ ವ್ಯಾಪಾರಿ ಕೇಂದ್ರ ಅಥವಾ ಫಸ್ಟ್ ಫ್ಯಾಕ್ಟರಿ ಯಾವುದು ಅನ್ನುವಂಥದ್ದು ಪ್ರಶ್ನೆ. ಇವರ ಮೊದಲ ಫ್ಯಾಕ್ಟರಿ ಮಚಲಿಪಟ್ಟಣಂ. ಇವರ ಮೊದಲ ಫ್ಯಾಕ್ಟರಿ ಮಚಲಿಪಟ್ಟಣಂ. ಪುಲಿಕಾಟ್ ಇವರ ಪ್ರಧಾನವಂಥ ವ್ಯಾಪಾರ ಕೇಂದ್ರವಾಗಿತ್ತು. ಪುಲಿಕಾಟ್ ಇವರ ಪ್ರಧಾನವಾಗಿರುವಂಥ ವ್ಯಾಪಾರಿ ಕೇಂದ್ರವಾಗಿತ್ತು. ಇದೇ ಅವರ ಮೊದಲ ರಾಜಧಾನಿ ಕೂಡ ಆಗಿತ್ತು. ನಂತರದ ದಿನಗಳಲ್ಲಿ ತಮ್ಮ ರಾಜಧಾನಿಯನ್ನು ನಾಗಪಟ್ಟಣಂಗೆ ಬದಲಾಯಿಸೋದನ್ನು ನಾವು ನೋಡ್ತೀವಿ. ಬಂಧುಗಳೇ, ಇವರು ಒಂದು ವ್ಯಾಪಾರಿ ಕೇಂದ್ರವನ್ನು ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲೂ ಕೂಡ ಪ್ರಾರಂಭ ಮಾಡಿದರು. ಹಾಗಾದರೆ ಡಚ್ಚರು ಕರ್ನಾಟಕದ ಬೆಂಗಳೂರಿನಲ್ಲಿ ವ್ಯಾಪಾರಿ ಕೇಂದ್ರವಂಥ ಫ್ಯಾಕ್ಟರಿಯನ್ನು ಯಾವ ವರ್ಷ ಪ್ರಾರಂಭ ಮಾಡಿದರು ಅನ್ನೋದು ಪ್ರಶ್ನೆ. ಯಾವ ವರ್ಷ? ಅದಕ್ಕೆ ಸರಿಯಾದ ಉತ್ತರ 1658. 1658. ನೆನಪಿಟ್ಕೊಳ್ತೀರಲ್ವಾ? ನೆನಪಿಟ್ಕೋಬೇಕು ಬಂಧುಗಳೇ. ಸ್ನೇಹಿತರೆ, ಇಲ್ಲೊಂದು ಪ್ರಶ್ನೆ ಬಂದಿದೆ. ಭಾರತದಲ್ಲಿ ವ್ಯಾಪಾರ ಮಾಡುವ ಸಲುವಾಗಿ ಪ್ರಥಮವಾಗಿ ಜಂಟಿ ವ್ಯಾಪಾರಿ ಕಂಪನಿಯನ್ನು ಆರಂಭಿಸಿದವರು ಯಾರು ಅಂತ. ಜಾಯಿಂಟ್ ಸ್ಟಾಕ್ ಕಂಪನಿ ಫಸ್ಟ್ ಟೈಮ್ ಯಾರು ಆರಂಭ ಮಾಡಿದ್ರು ಅನ್ನುವಂಥದ್ದು ಪ್ರಶ್ನೆ. ಅದಕ್ಕೆ ಉತ್ತರ ಡಚ್ಚರು. ಅದಕ್ಕೆ ಉತ್ತರ ಡಚ್ಚರು. ನೆನ್ಪಿಟ್ಕೊಳ್ತೀರಲ್ವಾ? ಏನಾಗುತ್ತೆ ಅಂತಂದರೆ, ಭಾರತದಲ್ಲಿ ವ್ಯಾಪಾರ ಮಾಡೋದ ಸಲುವಾಗಿ ಅನೇಕ ಸಂಸ್ಥೆಗಳು ಹಾಲೆಂಡ್ನಲ್ಲಿ ಹುಟ್ಟುಕೊಳ್ಳುತ್ತೆ. ಆ ಎಲ್ಲ ಕಂಪನಿಗಳು ಒಂದಕ್ಕೊಂದು ಸ್ಪರ್ಧೆಯನ್ನು ತಮ್ಮಲ್ಲೇ ಒಡ್ಕೊಳ್ತವೆ. ಆ ಥರದ ಸ್ಪರ್ಧೆ ಅತಿ ಆಯಿತು ಅಂತಂದರೆ ಎಲ್ಲಿ ತಮ್ಮ ವ್ಯಾಪಾರಿ ಹಿತಕ್ಕೆ ಧಕ್ಕೆ ಆಗುತ್ತೋ ಅನ್ನೋದನ್ನು ಮುಂದಾಲೋಚಿಸಿ ಅಲ್ಲಿನ ಸಂಸತ್ತು ಒಂದು ಕಾನೂನನ್ನು ಅಂಗೀಕರಿಸುತ್ತೆ. ಯಾವಾಗ? 1602 ಮಾರ್ಚ್ 20ನೇ ತಾರೀಕು. ಮತ್ತು ಹೇಳುತ್ತೆ, ಎಲ್ಲ ಕಂಪನಿಗಳನ್ನು ಒಟ್ಟಿಗೆ ಸೇರಿಸಿ ಒಂದು ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಆಫ್ ನೆದರ್ಲ್ಯಾಂಡ್ ಅನ್ನು ಆರಂಭ ಮಾಡಬೇಕು ಅಂತ ಆದೇಶವನ್ನು ಕೊಡುತ್ತೆ. ತತ್ಪರಿಣಾಮವಾಗಿ ಹೊಸದಾಗಿರುವಂಥ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಆಫ್ ನೆದರ್ಲ್ಯಾಂಡ್ ಹುಟ್ಟುಕೊಳ್ಳುತ್ತೆ. ಇದಕ್ಕೆ 17 ಜನ ಡೈರೆಕ್ಟರ್ಸ್ಗಳಿರ್ತಾರೆ. ಅವರನ್ನೇ ಜೆಂಟ್ಲ್ಮನ್ 17 ಅಂತ ಕರೀತಾರೆ. ಈ ಅಂಶ ತಾವು ನೆನ್ಪಿಟ್ಕೊಳ್ತೀರಲ್ವಾ? ಆ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿಗೆ ಆ ಸರ್ಕಾರ ಎಷ್ಟು ಸ್ವಾತಂತ್ರ್ಯವನ್ನು ಕೊಡುತ್ತೆ ಅಂತಂದರೆ, ವ್ಯಾಪಾರ ಮಾಡ್ಬೋದು, ಲಾಭ ಗಳಿಸ್ಬೋದು, ಆ ವ್ಯಾಪಾರಕ್ಕಾಗಿ ಬೇರೆ ಬೇರೆ ಜೊತೆಯಲ್ಲಿ ಒಪ್ಪಂದವನ್ನು ಮಾಡ್ಕೊಳ್ಬೋದು. ಅಂದರೆ ಭಾರತದ ಬೇರೆ ಬೇರೆ ರಾಜ್ಯಗಳ ಜೊತೆಲಿ ಒಪ್ಪಂದ ಮಾಡ್ಕೊಳ್ಬೋದು. ಸಂದರ್ಭ ಬಂತು ಅಂತಂದರೆ ಯುದ್ಧವನ್ನು ಕೂಡ ಮಾಡಬಹುದು. ಇಷ್ಟೆಲ್ಲ ಅಧಿಕಾರವನ್ನು ಕೊಡ್ತಾ ಇರೋದನ್ನು ನಾವು ನೋಡ್ತೀವಿ. ನೋಡಿ ಯಾವ ಥರ ಇದೆ ಅಂತ ಅಲ್ವಾ? ಇವರು
ಭಾರತದಿಂದ ತೆಗೆದುಕೊಂಡು ಹೋಗ್ತಾ ಇರುವಂತಹ ಪ್ರಧಾನ ವಸ್ತುಗಳು ಅಂತಂದರೆ ಯಮುನಾ ನದಿ ಕೊಳ್ಳದಿಂದ ಇಂಡಿಗೋ ಅಥವಾ ನೀಲಿಯನ್ನು ಹೆಚ್ಚಾಗಿ ತೆಗೆದುಕೊಂಡು ಹೋಗ್ತಾ ಇದ್ರು. ಬಿಹಾರದಿಂದ ಪೆಟ್ಲುಪ್ಪನ್ನು ತೆಗೆದುಕೊಂಡು ಹೋಗ್ತಾ ಇದ್ರು. ಬಿಹಾರದಿಂದ ಪೆಟ್ಲುಪ್ಪು ಅದನ್ನು ತೆಗೆದುಕೊಂಡು ಹೋಗ್ತಾ ಇದ್ರು. ಗಂಗಾ ನದಿ ಕೊಳ್ಳದಿಂದ ಆಫೀಮು, ಅಕ್ಕಿ, ರೈಸ್ ಮೊದಲಾದವುಗಳನ್ನು ಅವರು ತಮ್ಮ ದೇಶಕ್ಕೆ ತೆಗೆದುಕೊಂಡು ಹೋಗ್ತಾ ಇರೋದನ್ನು ನೋಡ್ತೀವಿ. ಇವರ ಡಚ್ಚರ ಪ್ರಭಾವ ಅಂತ್ಯ ಆಗೋದು ಯಾವಾಗ ಅಂತ ಅಂದರೆ ಬ್ಯಾಟಲ್ ಆಫ್ ಬಿದೇರಾ. ಬ್ಯಾಟಲ್ ಆಫ್ ಬಿದೇರಾ, ಬಿದೇರಾ ಎನ್ನುವಂತಹ ಸ್ಥಳದಲ್ಲಿ ನಡೆದಿರುವಂತಹ ಯುದ್ಧದಲ್ಲಿ ಇವರ ಅಂತ್ಯವನ್ನು ನಾವು ನೋಡ್ತೀವಿ. ಸ್ನೇಹಿತರೆ, ಭಾರತಕ್ಕೆ ಬಂದಂತಹ ಮತ್ತೊಂದು ಪ್ರಮುಖ ಯುರೋಪಿಯನ್ ಮನೆತನ ಅಂತಂದರೆ ಇಂಗ್ಲಿಷರು. ಇಂಗ್ಲೆಂಡ್ನಿಂದ ಇವರ ಪ್ರಯಾಣ 1600ರಲ್ಲಿ ಹೊರಡುತ್ತೆ. 1947ರ ತನಕ ಇವರು ಭಾರತದಲ್ಲಿ ತಮ್ಮ ಜೈತ್ರ ಯಾತ್ರೆಯನ್ನು ಮಾಡೋದನ್ನು ನೋಡ್ತೀವಿ. ಹಾಗೆ ನೋಡಿದರೆ 1580ರ ಹೊತ್ತಿಗೆ ಡ್ರೇಕ್ ಎನ್ನುವಂತಹ ಮಹಾನುಭಾವ ಜಗತ್ತನ್ನು ಸಮುದ್ರಯಾನದ ಮೂಲಕ ಸುತ್ತಿ ಬರ್ತಾನೆ. ಅದಾದ ನಂತರ ಸ್ಪ್ಯಾನಿಷ್ ಹಡಗುಗಳ ಮೇಲೆ ಇಂಗ್ಲೆಂಡ್ ದೊಡ್ಡ ವಿಜಯವನ್ನು ಸಾಧಿಸುತ್ತೆ. ಈ ಎರಡು ಘಟನೆಗಳು ಇಂಗ್ಲೆಂಡಿಗೆ ಹೊಸ ಉತ್ಸಾಹವನ್ನು, ಹೊಸ ಚೈತನ್ಯವನ್ನು, ಹೊಸ ಕಾರ್ಯವನ್ನು ಮಾಡಲಿಕ್ಕೆ ಪ್ರೋತ್ಸಾಹವನ್ನು ಕೊಡುತ್ತೆ. ಹೀಗಾಗಿ 1600ರಲ್ಲಿ ಇವರು ಬ್ರಿಟಿಷ್ ರಾಣಿ ಎಲಿಜಾಬೆತ್ಳ ಅನುಮತಿಯೊಂದಿಗೆ ಈಸ್ಟ್ ಇಂಡಿಯಾ ಕಂಪನಿ ಆರಂಭ ಮಾಡ್ತಾ ಇರೋದನ್ನು ನೋಡ್ತೀವಿ. ಯಾವಾಗ 1600ನೇ ಇಸ್ವಿಯ ಕೊನೆಯ ದಿನ ಡಿಸೆಂಬರ್ 31ನೇ ತಾರೀಕು ಬ್ರಿಟನ್ನಿನ ಎಲಿಜಬೆತ್ ರಾಣಿ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಮಾಡಲಿಕ್ಕೆ ಅನುಮತಿಯನ್ನು ಕೊಡ್ತಾಳೆ. ತತ್ಪರಿಣಾಮವಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಹುಟ್ಟುಕೊಳ್ಳುತ್ತೆ. ಇದಕ್ಕೆ ಇನ್ನೊಂದು ಹೆಸರಿರುತ್ತೆ. ಆ ಹೆಸರೇನು ಅನ್ನುವಂಥದ್ದು ಪ್ರಶ್ನೆ. ಅದನ್ನು ಜಾನ್ ಕಂಪನಿ ಅಂತ ಕೂಡ ಕರಿತಾ ಇದ್ರು. ಆರಂಭದಲ್ಲಿ ಜಾನ್ ವಾಲ್ಟ್ಸ್ ಇದರ ಸಂಸ್ಥಾಪಕರಾಗಿರ್ತಾರೆ. ಹೀಗಾಗಿ ಇದನ್ನು ಜಾನ್ ಕಂಪನಿ ಅಂತ ಕೂಡ ಕರೆಯೋದನ್ನು ನೋಡ್ತೀವಿ. ಈ ಕಂಪನಿ ಬರೋಕ್ಕಿಂತ ಮೊದಲು ಬ್ರಿಟನ್ನಿನ ವ್ಯಕ್ತಿಗಳು ಭಾರತಕ್ಕೆ ಬರಲಿಲ್ಲ ಅಂತಲ್ಲ, ಬಂದಿರಲಿಲ್ಲ ಅಂತಲ್ಲ, ಬಂದಿದ್ರು. 1591 ಹಾಗೂ 93ರ ನಡುವೆ ಜೇಮ್ಸ್ ಲ್ಯಾಂಗ್ಸ್ಟರ್ ಭಾರತದ ಕನ್ಯಾಕುಮಾರಿಗೆ ಭೇಟಿ ಕೊಟ್ಟಿರೋದನ್ನು ನೋಡ್ತೀವಿ. 1599ರ ಹೊತ್ತಿಗೆ ಲಂಡನ್ನಿನ ಜಾನ್ ಮಿಲ್ಡನ್ ಹಾಲ್ ಭೂಮಾರ್ಗದ ಮೂಲಕ ಭಾರತವನ್ನು ತಲುಪ್ತಾರೆ. ಹಾಗೆ ನೋಡಿದರೆ ಭೂಮಾರ್ಗದ ಮೂಲಕ ಭಾರತ ತಲುಪಿದಂತಹ ಮೊದಲ ಬ್ರಿಟಿಷ್ ಪ್ರಜೆ ಯಾರು ಅಂತಂದರೆ ಇದೇ ಜಾನ್ ಮಿಲ್ಡನ್ ಹಾಲ್. ಮೆಡಿಟರೇನಿಯನ್ ಸಮುದ್ರದ ಮಾರ್ಗದ ಮೂಲಕ ಅವರು ಭಾರತವನ್ನು ತಲುಪೋದನ್ನು ನೋಡ್ತೀವಿ. ಭೂಮಾರ್ಗದ ಮೂಲಕ ಭಾರತವನ್ನು ತಲುಪಿದಂತಹ ಮೊದಲ ಬ್ರಿಟಿಷ್ ನಾಗರಿಕ ಅಂತಂದರೆ ಜಾನ್ ಮಿಲ್ಡನ್ ಹಾಲ್. ಬಂಧುಗಳೇ, ತಾವೆಲ್ಲ ಕೇಳಿರ್ತೀರಿ ಕ್ಯಾಪ್ಟನ್ ವಿಲಿಯಂ ಹಾಕಿನ್. ಕ್ಯಾಪ್ಟನ್ ವಿಲಿಯಂ ಹಾಕಿನ್ ಮೊಘಲ್ ದೊರೆ ಜಹಾಂಗೀರ್ನ ಆಸ್ಥಾನಕ್ಕೆ ಭೇಟಿ ನೀಡ್ತಾನೆ. ಯಾವ ವರ್ಷ? 1609ರಲ್ಲಿ. ಈತ ಅನೇಕ ಸರ್ಕಸ್ಗಳನ್ನು ಮಾಡ್ತಾನೆ, ವಸಾಹತನ್ನ ಭಾರತದಲ್ಲಿ ಪ್ರಾರಂಭ ಮಾಡಬೇಕು ಅಂತ. ಆದರೆ ರಾಜ ಜಹಾಂಗೀರ್ ಅವಕಾಶವನ್ನು ಕೊಡೋದಿಲ್ಲ. ತತ್ಪರಿಣಾಮ ಈತ 1611ರ ನವೆಂಬರ್ನಲ್ಲಿ ಆಗ್ರಾವನ್ನು ಬಿಟ್ಟು ತಮ್ಮ ದೇಶಕ್ಕೆ ಪ್ರಯಾಣ ಮಾಡೋದನ್ನು ನೋಡ್ತೀವಿ. ಇದಾದ ನಂತರ ಬ್ರಿಟನ್ನಿನ ರಾಜ
ಮೊದಲನೇ ಜೇಮ್ಸ್ ತನ್ನ ರಾಯಭಾರಿಯಾಗಿ ಸರ್ ಥಾಮಸ್ ರೋನ ಭಾರತಕ್ಕೆ ಕಳಿಸ್ಕೊಡ್ತಾನೆ. ಜಹಾಂಗೀರನ ಪತ್ನಿ ನೂರ್ ಜಹಾನ್ ಅವಳ ಮಧ್ಯಸ್ಥಿಕೆಯ ಫಲವಾಗಿ ರಾಯಭಾರಿಯಾಗಿರುವಂತಹ ಸರ್ ಥಾಮಸ್ ರೋ ಜಹಾಂಗೀರ್ನಿಂದ ವಸಾಹತನ ಸ್ಥಾಪಿಸಲಿಕ್ಕೆ ಅನುಮತಿಯನ್ನು ಪಡ್ಕೊಳ್ತಾನೆ. ಈ ಅನುಮತಿ ಪಡೆದ ಒಪ್ಪಂದದ ಪ್ರಕಾರ ಆತ ಭಾರತದಲ್ಲಿ ಅನೇಕ ವಸಾಹತುಗಳನ್ನು ಅಥವಾ ಅನೇಕ ವ್ಯಾಪಾರಿ ಕೇಂದ್ರಗಳನ್ನು ಪ್ರಾರಂಭ ಮಾಡೋದನ್ನು ನೋಡ್ತೀವಿ. 1615ರಲ್ಲಿ ಭಾರತಕ್ಕೆ ಭೇಟಿ ಕೊಟ್ಟಂತಹ ಸರ್ ಥಾಮಸ್ ರೋ 1619ರ ತನಕ ಭಾರತದಲ್ಲಿರ್ತಾನೆ. ಅಷ್ಟೊತ್ತಿಗೆ ಆಗ್ರಾ, ಸೂರತ್, ಅಹಮದಾಬಾದ್, ಬರೋಡಾ ಮೊದಲಾದಂಥ ಕಡೆಗಳಲ್ಲಿ ತನ್ನ ವ್ಯಾಪಾರಿ ಕೇಂದ್ರಗಳನ್ನು ಅಥವಾ ಫ್ಯಾಕ್ಟ್ರಿಗಳನ್ನು ಆರಂಭ ಮಾಡ್ತಾನೆ. ಈ ಎಲ್ಲ ವ್ಯಾಪಾರಿ ಕೇಂದ್ರಗಳ ಆಡಳಿತ ಕೇಂದ್ರ ಸೂರತ್ ಆಗಿತ್ತು. ಸ್ನೇಹಿತರೆ, 1615ರಿಂದ 1619ರ ಅವಧಿಯಲ್ಲಿ ಭಾರತದಲ್ಲಿದ್ದಂತಹ ಸರ್ ಥಾಮಸ್ ರೋ ಭಾರತದಲ್ಲಿರುವಂತಹ ಆಗ್ರಾ, ಸೂರತ್, ಅಹಮದಾಬಾದ್, ಬರೋಡಾ ಮೊದಲಾದಂಥ ಸ್ಥಳಗಳಲ್ಲಿ ವ್ಯಾಪಾರಿ ಕೇಂದ್ರಗಳನ್ನು ಅಥವಾ ಫ್ಯಾಕ್ಟ್ರಿಗಳನ್ನು ಆರಂಭ ಮಾಡೋದನ್ನು ನೋಡ್ತೀವಿ. ಈ ಎಲ್ಲ ವ್ಯಾಪಾರಿ ಕೇಂದ್ರಗಳ ಆಡಳಿತ ಕೇಂದ್ರ ಸೂರತ್ ಆಗಿತ್ತು. ಈ ಅಂಶವನ್ನು ನಾವೆಲ್ಲ ನೆನಪಿನಲ್ಲಿ ಇಟ್ಕೊಳ್ಬೇಕು ಬಂಧುಗಳೇ. ಒಂದು ಪ್ರಶ್ನೆ ಬರುತ್ತೆ ಸ್ನೇಹಿತರೆ, ಅದೇನಪ್ಪ ಅಂತಂದರೆ, ಬ್ರಿಟಿಷರು ತಮ್ಮ ಪ್ರಥಮ ವ್ಯಾಪಾರಿ ಕೇಂದ್ರವನ್ನು ಎಲ್ಲಿ ಆರಂಭಿಸಿದರು ಅಂತ. ಇವರ ಮೊದಲ ವ್ಯಾಪಾರಿ ಕೇಂದ್ರ ಆರಂಭ ಆಗಿರುವಂಥದ್ದು ಸೂರತ್ನಲ್ಲಿ. ಸೂರತ್ನಲ್ಲಿ ಅನ್ನುವಂಥದ್ದು ನೆನಪಿಟ್ಕೋಬೇಕು, ಅದು ಗುಜರಾತ್ನಲ್ಲಿದೆ. ಈ ಮಧ್ಯದಲ್ಲಿ ಈ ಯುರೋಪಿಯನ್ ಮನೆತನಗಳಲ್ಲಿ ಅದು ಇಂಗ್ಲೀಷರು ಡಚ್ಚರ ಮಧ್ಯೆ ಇರ್ಬೋದು, ಅಥವಾ ಇಂಗ್ಲೀಷರು ಫ್ರೆಂಚರ ಮಧ್ಯದಲ್ಲಿ ಇರ್ಬೋದು, ಈ ಥರ ಆ ಎಲ್ಲ ಮನೆತನಗಳ ಮಧ್ಯೆ ಒಬ್ರಿಗೊಬ್ಬರಿಗೆ ಕಾಂಪಿಟೇಷನ್, ಒಬ್ರಿಗೊಬ್ಬರಿಗೆ ಸ್ಪರ್ಧೆ. ಹೀಗಾಗಿ ಆ ಸ್ಪರ್ಧೆ ಅನೇಕ ಸಲ ಈರ್ಷ್ಯವನ್ನು, ಕಾದಾಟವನ್ನು ಅಥವಾ ಜಗಳಕ್ಕೆ ದಾರಿ ಮಾಡಿಕೊಟ್ಟಿರೋದನ್ನು ನೋಡ್ತೀವಿ. ಹೀಗಾಗಿ 1652ರಿಂದ 54ರ ಮಧ್ಯದಲ್ಲಿ ಇಂಗ್ಲಿಷರಿಗೂ ಮತ್ತು ಡಚ್ಚರಿಗೂ ಹೊಡೆದಾಟಗಳು ಶುರುವಾಗುತ್ತೆ. ತತ್ಪರಿಣಾಮ ಇಂಗ್ಲಿಷರು ಮತ್ತು ಪೋರ್ಚುಗೀಸರು ಸ್ವಲ್ಪ ಹತ್ತಿರಕ್ಕೆ ಬಂದು ಪರಸ್ಪರ ಸಹಾಯ ಮಾಡೋದನ್ನು ಕೂಡ ನಾವು ನೋಡ್ತೀವಿ. ಬಂಧುಗಳೇ, ಇಂಗ್ಲಿಷರು ತಮ್ಮ ವ್ಯಾಪಾರಿ ಅಧಿಪತ್ಯವನ್ನು ಹೇಗೆಲ್ಲ ಮಾಡ್ಕೊಂಡು ಹೋದರು ಅನ್ನೋದು ವಿಶೇಷ. ಈ ವಿಶಿಷ್ಟ ಘಟನೆಗಳ ಮೇಲೆ ಇಡೀ ಇತಿಹಾಸದ ಕಾಲಚಕ್ರ ತಿರುಗುತ್ತೆ ಅಂತಂದರೆ ತಪ್ಪಲ್ಲ. ಆರಂಭದಲ್ಲಿ ಅವರು ಮಡ್ರಾಸ್ನಲ್ಲಿ ತಮ್ಮ ಕೋಟೆಯನ್ನು ಕಟ್ಟೋದ್ರ ಮೂಲಕ ತಮ್ಮ ಆಡಳಿತದ ಅಥವಾ ವ್ಯಾಪಾರದ ಭದ್ರ ಬುನಾದಿಯನ್ನು ಹಾಕ್ತಾರೆ. ಅದಾನಂತರ ಮುಂಬೈಯನ್ನು ವಶಪಡಿಸ್ಕೊಳ್ತಾರೆ, ಅಲ್ಲಿ ತಮ್ಮ ಕೋಟೆ ಕಟ್ಟುವ ಪ್ರಯತ್ನ ಮಾಡ್ತಾರೆ. ಅದಾದ ನಂತರ ಕೋಲ್ಕತ್ತಾದಲ್ಲಿ ಅಲ್ಲಿ ತಮ್ಮ ಕೋಟೆ ಕಟ್ಟೋದ ಪ್ರಯತ್ನವನ್ನು ಮಾಡ್ತಾ ಇರೋದನ್ನು ನೋಡ್ತೀವಿ. ಹೀಗೆ ಮೆಡ್ರಾಸ್, ಬಾಂಬೈ, ಕಲ್ಕತ್ತಾ ಈ ಎಲ್ಲ ಕಡೆಗಳಲ್ಲಿ ಕೋಟೆಗಳನ್ನು ಕಟ್ಟೋದ್ರ ಮೂಲಕ ಭಾರತದ ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಭಾರತದ 3 ಕಡೆಗಳಲ್ಲಿ ತಮ್ಮ ವ್ಯಾಪಾರಿ ಹೆಜ್ಜೆ ಗುರುತುಗಳನ್ನು ಭದ್ರಪಡಿಸ್ಕೊಂಡು ತದನಂತರ ಅವರು ದೆಹಲಿಗೆ ಜಿಗಿಯೋದನ್ನು ನೋಡ್ತೀವಿ. ದೆಹಲಿಯನ್ನು ವಶಪಡಿಸ್ಕೊಂಡ ನಂತರ ಇಡೀ ಸಾಮ್ರಾಜ್ಯವನ್ನೇ ತಮ್ಮ ಸೂರ್ಯ ಮುಳಗದ ಸಾಮ್ರಾಜ್ಯದ ಸಾಲಿಗೆ ಸೇರಿಸ್ಕೊಳ್ಳೋದನ್ನು ನೋಡ್ತೀವಿ. ಹೇಗಿದೆ ನೋಡಿ ಅವರ ಯೋಚನೆ, ಅವರ ಯೋಜನೆ. ನೋಡೋಣ ಬನ್ನಿ, ಈಗ ಒಂದೊಂದಾಗಿ ಆ ರೋಚಕ ಇತಿಹಾಸವನ್ನು ಕಲಿಯುವಂಥ ಪ್ರಯತ್ನವನ್ನು ಮಾಡೋಣ.
1739ರಲ್ಲಿ ಇಂಗ್ಲಿಷರ ಫ್ರಾನ್ಸಿಸ್ ಡೇ ವಿಜಯನಗರದ ಪ್ರತಿನಿಧಿಯಾಗಿರುವಂತಹ ಚಂದ್ರ ನಾಗೋರಿನ ಅರಸರ ಸಹಾಯದಿಂದ ಮೆಡ್ರಾಸ್ನಲ್ಲಿ, ಇವತ್ತಿನ ಚೆನ್ನೈನಲ್ಲಿ ಸೈಂಟ್ ಪೋರ್ಟ್ ಜಾರ್ಜ್ ಎನ್ನುವಂಥ ಕೋಟೆಯನ್ನು ನಿರ್ಮಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಲ್ಲಿ ಕೋಟೆಯನ್ನು ಕಟ್ಟೋದ್ರ ಮೂಲಕ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಒಡೆತನಕ್ಕೆ ಆ ಪ್ರದೇಶ ಬರುವಂತೆ ಮಾಡ್ತಾರೆ ಫ್ರಾನ್ಸಿಸ್ ಡೇ. ಅದಕ್ಕೂ ಮೊದಲು ಗೋಲ್ಕೊಂಡಾದ ಸುಲ್ತಾನ್ನಿಂದ ಅನುಮತಿಯನ್ನು ಅಥವಾ ಸುವರ್ಣ ಫರ್ಮಾನನ್ನು ಪಡೆದುಕೊಂಡು ಗೋಲ್ಕೊಂಡದಲ್ಲಿರುವಂಥ ಎಲ್ಲ ಪೋರ್ಟ್ಗಳಲ್ಲಿ ಯಾವುದೇ ತರಹದ ಕಟ್ಟಳೆಗಳಿಲ್ಲದೆ ಮುಕ್ತವಾಗಿ ವ್ಯಾಪಾರ ಮಾಡಲಿಕ್ಕೆ ಹಕ್ಕನ್ನು ಪಡ್ಕೊಳ್ತಾರೆ. ಆ ಎಲ್ಲ ಬಂದರುಗಳಲ್ಲಿ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಪಡೆದಿದ್ದಕ್ಕಾಗಿ ಒಂದು 500 ಪಗೋಡಗಳ ಸುಂಕವನ್ನು, ತೆರಿಗೆಯನ್ನು ಕೊಡೋದು ಅಂತ ಕರಾರನ್ನು ಮಾಡಿಕೊಳ್ಳಲಾಗತ್ತೆ. ಸ್ನೇಹಿತರೆ, ಈ ಮಧ್ಯೆ ಮೊಘಲರ ಪ್ರಭಾವ ದಕ್ಷಿಣ ಭಾರತಕ್ಕೂ ಬರ್ತಾ ಇರುತ್ತೆ. ಇದನ್ನು ಕಂಡು ಬೆದರಿದ ಗುಜರಾತ್ ನವಾಬ್ ಸುಲ್ತಾನ್ ಬಹದ್ದೂರ್ ಶಹಾ ಇವರು 1534ರ ಡಿಸೆಂಬರ್ 23ನೇ ತಾರೀಕು ಪೋರ್ಚುಗೀಸರೊಂದಿಗೆ ಒಂದು ಒಪ್ಪಂದಕ್ಕೆ ಸಹಿ ಹಾಕ್ತಾರೆ. ಆ ಒಪ್ಪಂದದ ಹೆಸರು ಬೇಸಿನ್ ಒಪ್ಪಂದ ಅಥವಾ ಟ್ರೀಟಿ ಆಫ್ ಬೇಸಿನ್. ಆ ಒಪ್ಪಂದ ಏನು ಹೇಳುತ್ತೆ ಅಂತಂದರೆ, ಮುಂಬೈನ ಸುತ್ತಮುತ್ತದಲ್ಲಿರುವಂಥ 7 ದ್ವೀಪಗಳು, ಅದರಲ್ಲೂ ಒಂದು ಸ್ಟ್ರಾಟಜಿಕ್ ಪಟ್ಟಣವಾಗಿರುವಂತಹ ಬೇಸಿನನ್ನು ಪೋರ್ಚುಗೀಸರಿಗೆ ಬಿಟ್ಟುಕೊಡೋದು ಅಂತ ಆಗತ್ತೆ. ಪೋರ್ಚುಗೀಸರು ಈ ಎಲ್ಲ ಪ್ರದೇಶವನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ಅಲ್ಲಿ ತಮ್ಮ ವ್ಯಾಪಾರಿ ಕೇಂದ್ರವನ್ನು ಕಟ್ತಾರೆ. ಅದಕ್ಕೆ ಆ ದಿನಗಳಲ್ಲಿ ಅವರು ಬಾಂಬ್ ಬಹಿ ಎನ್ನುವಂಥ ಹೆಸರನ್ನು ಇಡುತ್ತಾರೆ. ಅದೇ ಮುಂದೆ ಮುಂಬೈ ಆಗುತ್ತೆ. ಬಾಂಬ್ ಬಹಿ ಮುಂದೆ ಮುಂಬೈ ಆಗುತ್ತೆ. ಈ ಮುಂಬೈ ಒಂದು ಸ್ಟ್ರಾಟಜಿಕ್ ಪ್ಲೇಸ್ ಎನ್ನುವಂಥದ್ದು ಬ್ರಿಟಿಷರಿಗೆ ಗೊತ್ತಾಗುತ್ತೆ. ಹಾಗೆ ಗೊತ್ತಾಗಿದ್ದೇ ತಡ ಅದನ್ನು ಹೇಗಾದರೂ ಮಾಡಿ ತಮ್ಮ ಕಡೆಗೆ, ತಮ್ಮ ಕೈವಶಕ್ಕೆ ತೆಗೆದುಕೊಳ್ಳಬೇಕು ಅನ್ನೋದರ ಯೋಜನೆಯನ್ನು ಮಾಡ್ತಾರೆ. ಅದನ್ನು ಕೊಂಡುಕೊಳ್ಳಬೇಕು ಅನ್ನುವಂಥ ಪ್ರಯತ್ನದಲ್ಲೇ ಇರ್ತಾರೆ. ಅಷ್ಟೊತ್ತಿಗೆ 1661ರಲ್ಲಿ ಇಂಗ್ಲೆಂಡ್ ರಾಜಮನೆತನದ ಕೋರ 2ನೇ ಚಾರ್ಲ್ಸ್ ಅವರಿಗೆ ಪೋರ್ಚುಗೀಸರ ರಾಜಕುಮಾರಿ ಕ್ಯಾಥರಿನಾ ಬ್ರಗ್ಯಾಂಜಾ ಅವರನ್ನು ಕೊಟ್ಟು ಮದುವೆ ಮಾಡೋದು ಅಂತ ನಿಶ್ಚಯ ಆಗತ್ತೆ. ಈ ಸಂದರ್ಭದಲ್ಲಿ ಈ ವಿವಾಹಕ್ಕೆ ಬಳುವಳಿಯಾಗಿ ವರದಕ್ಷಿಣೆಯ ರೂಪದಲ್ಲಿ ಭಾರತದಲ್ಲಿರುವಂಥ ಮುಂಬೈಯನ್ನು ಚಾರ್ಲ್ಸ್ನಿಗೆ ಕೊಡೋದು ಅಂತ ಪೋರ್ಚುಗೀಸರು ನಿರ್ಣಯವನ್ನು ತೆಗೆದುಕೊಳ್ತಾರೆ ಹಾಗೂ ಅದನ್ನು ಬಿಟ್ಟುಕೊಡ್ತಾರೆ. ಮುಂಬೈಯನ್ನು ವರದಕ್ಷಿಣೆಯಾಗಿ ಪಡೆದಂತಹ ಬ್ರಿಟಿಷ್ ರಾಜಮನೆತನ 1668ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ವರ್ಷಕ್ಕೆ 10 ಪೌಂಡು ಬಾಡಿಗೆ ನೀಡುವಂತಹ ಕರಾರಿಗೆ ಒಳಪಟ್ಟು ಬಿಟ್ಟುಕೊಡುತ್ತೆ. ತತ್ಪರಿಣಾಮ ಈಸ್ಟ್ ಇಂಡಿಯಾ ಕಂಪನಿಯ ಮುಂಬೈಯನ್ನು ತನ್ನ ಕೈವಶಕ್ಕೆ ಪಡೆಯುವ ಕನಸು ನನಸಾಗತ್ತೆ. ಮುಂಬೈಯನ್ನು ಅನೇಕ ಜನ ಮಹನೀಯರು ಆಳ್ವಿಕೆ ಮಾಡ್ತಾರೆ. ಈ ಮುಂಬೈಯನ್ನು ಬೃಹತ್ ನಗರವಾಗಿ ಪರಿವರ್ತನೆ ಮಾಡಿದಂಥವರು ಆ ಕಾಲದ ಗೆರಾಲ್ಡ್
ಅಂಗಿಯರ್ ಅನ್ನುವಂಥ ಮಹಾತ್ಮ. ಆ ಕಾಲದಲ್ಲಿ ಇದಂತಹ ಗೆರಾಲ್ಡ್ ಅಂಗಿಯರ್ ಎನ್ನುವಂಥ ಮಹನೀಯ. ಅಲ್ಲೊಂದು ಉತ್ತಮವಂಥ ಆಡಳಿತ ವ್ಯವಸ್ಥೆ, ಮೂಲಭೂತ ಸೌಕರ್ಯ ಇತ್ಯಾದಿಗಳನ್ನು ಇವರು ಅಭಿವೃದ್ಧಿಪಡಿಸ್ತಾರೆ. ಹೀಗೆ ಮುಂಬೈಯನ್ನು ವಶಪಡಿಸ್ಕೊಳ್ತಾರೆ ಬ್ರಿಟಿಷರು. ಇನ್ನು ಕೋಲ್ಕತ್ತಾದಲ್ಲಿ ನಡೆಯುವಂಥ ಘಟನೆ ಇನ್ನೊಂದು ವಿಶಿಷ್ಟ ರೀತಿಯದ್ದು. ಸ್ನೇಹಿತರೆ, 1409 ಫೆಬ್ರವರಿಯಲ್ಲಿ ಬೆಂಗಾಳದ ಸುತನತಿಯಲ್ಲಿ ಬ್ರಿಟಿಷರ ವ್ಯಾಪಾರಿ ಕೇಂದ್ರ ಆರಂಭ ಆಗುತ್ತೆ. ಇವರು ತಮ್ಮ ಫ್ಯಾಕ್ಟರಿಯನ್ನು ಆರಂಭ ಮಾಡೋದ್ರ ಜೊತೆಲೇ ಸ್ಥಳೀಯರನ್ನು ಕೂಡ ತನ್ನದೇ ಆದ ರೀತಿಯಲ್ಲಿ ಪ್ರಭಾವಿಸುವಂಥದ್ದು, ಒಂದು ವೇಳೆ ಒಪ್ಪದೇ ಇದ್ದರೆ ಅವರ ಮೇಲೆ ಒತ್ತಡ ಹೇರುವಂಥದ್ದು, ಅವರ ಮೇಲೆ ಒತ್ತಡ ಹೇರುವಂಥದ್ದು ಇದ್ದೇ ಇರುತ್ತೆ. ಹೆದರಿಕೆ ಬೆದರಿಕೆಗಳ ತಂತ್ರವನ್ನು ಕೂಡ ಇವರು ಅನುಸರಿಸ್ತಾ ಇದ್ರು. ಇದನ್ನ ಸಹಿಸದ ಬರ್ದ್ವಾನ್ ಜಿಲ್ಲೆಯ ಜಮೀನ್ದಾರ ಶೋಭಾ ಸಿಂಗ್ ಇವರ ವಿರುದ್ಧ ದಂಗೆ ಏರ್ತಾರೆ. ಈ ದಂಗೆಯನ್ನೇ ನೆಪವಾಗಿಟ್ಕೊಂಡಂತಹ ಬ್ರಿಟಿಷರು ಸುತನತಿಯ ಸುತ್ತ ಕೋಟೆ ಕಟ್ಟಲಿಕ್ಕೆ ಅವಕಾಶವನ್ನು ಕೇಳ್ತಾರೆ ರಾಜನಿಗೆ. ರಾಜ ಕೊಟ್ಟಂತ ಅನುಮತಿಯ ಆಧಾರದ ಮೇಲೆ ಸುತನತಿಯಲ್ಲಿ ಫೋರ್ಟ್ ವಿಲಿಯಂ ಕೋಟೆಯನ್ನು ಕಟ್ಟಲಾಗತ್ತೆ. ಇದಾದ 2 ವರ್ಷದ ಬಳಿಕ ಗೋವಿಂದಪುರ ಮತ್ತು ಕಾಲಿಘಾಟ್ ಈ ಹಳ್ಳಿಗಳನ್ನು ಕೂಡ ಇವರು ವಶಪಡಿಸಿಕೊಳ್ತಾರೆ. ಅಲ್ಲಿಯ ಜಮೀನ್ದಾರರಿಗೆ 1200 ರೂಪಾಯಿ ಕೊಟ್ಟು ಆ ಹಳ್ಳಿಗಳನ್ನು ತಮ್ಮ ವಶಕ್ಕೆ ಪಡಿತಾರೆ. ಒಟ್ಟು 3 ಹಳ್ಳಿಗಳನ್ನು ಸೇರಿಸಿ ಅಂತಂದರೆ ಗೋವಿಂದಪುರ, ಕಾಲಿಘಾಟ್ ಹಾಗೂ ಸುತನತಿ, ಈ 3 ಸೇರಿಸಿ ಒಂದು ದೊಡ್ಡ ಕೋಟೆ ಕಟ್ಟೋದ್ರ ಮೂಲಕ ಇವತ್ತಿನ ಕೋಲ್ಕತ್ತಾಗೆ ನಾಂದಿಯನ್ನು ಹಾಡ್ತಾರೆ ಬ್ರಿಟಿಷರು. ಇವರಿಗೆ ಜಮೀನನ್ನು ಖರೀದಿ ಮಾಡಲಿಕ್ಕೆ ಅನುಮತಿ ಕೊಟ್ಟಂಥ ಬೆಂಗಾಲದ ಆಡಳಿತಗಾರ ಯಾರು ಅಂತಂದ್ರೆ ಅಜಿಮುಷ್ ಖಾನ್. ಸ್ನೇಹಿತರೆ, ಇವರಿಗೆ ಆ ಎಲ್ಲ ಹಳ್ಳಿಗಳನ್ನು ಕೊಂಡುಕೊಳ್ಳಿಕ್ಕೆ ಅವಕಾಶ ಕೊಟ್ಟಂತಹ ಬೆಂಗಾಲ್ದ ಆಡಳಿತಗಾರ ಯಾರು ಅಂತಂದ್ರೆ ಅಜುಮಶ್ ಖಾನ್. ಈ ಹಳ್ಳಿಗಳನ್ನು ಅಭಿವೃದ್ಧಿಪಡಿಸಿ ಕೋಲ್ಕತ್ತಾ ನಗರವನ್ನು ನಿರ್ಮಾಣ ಮಾಡಿದಂತಹ ಬ್ರಿಟಿಷ್ ಮಹನೀಯ ಅಂತಂದ್ರೆ ಜಾನ್ ಕಾರ್ನಾಕ್. ನೆನ್ಪಿಟ್ಕೊಳ್ತೀರಲ್ವಾ? ಇವರ ಹೆಸರನ್ನು ನೆನ್ಪಿಟ್ಕೊಳ್ಬೇಕು ಬಂಧುಗಳೇ. ಮೊಘಲ್ ಚಕ್ರವರ್ತಿ ಪುರುಕ್ಷಿಯಾರ್ ತೀವ್ರ ಅನಾರೋಗ್ಯಕ್ಕೆ ಒಳಗಾಗ್ತಾರೆ. ಆಗ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವೈದ್ಯ ವಿಲಿಯಂ ಹ್ಯಾಮಿಲ್ಟನ್ ಅವರನ್ನು ಗುಣಪಡಿಸೋದನ್ನು ನೋಡ್ತೀವಿ. ಅವರಿಗೆ ಔಷಧೋಪಚಾರವನ್ನು ಮಾಡಿ ಗುಣಪಡಿಸೋದನ್ನು ನಾವು ನೋಡ್ತೀವಿ. ಇದರ ರಿಸಲ್ಟ್ ಏನು ಅಂತ ಕೇಳಿದರೆ, ಯಾವುದೇ ತರಹದ ಸುಂಕವನ್ನು ನೀಡದೆ ಕೇವಲ ವರ್ಷಕ್ಕೆ 3000 ರೂಪಾಯಿ ಸಂದಾಯ ಮಾಡಿ ಬೆಂಗಾಲದಲ್ಲೆಲ್ಲ ವ್ಯಾಪಾರ ಮಾಡಲಿಕ್ಕೆ ಅನುಮತಿಯನ್ನು ಪಡೆದುಕೊಳ್ಳುತ್ತೆ ಈಸ್ಟ್ ಇಂಡಿಯಾ ಕಂಪನಿ. ಬಂಧುಗಳೇ, ಮೊಘಲ್ ಸಾಮ್ರಾಜ್ಯ ಇದೆಯಲ್ಲ, ಈ ಮೊಘಲ್ ಸಾಮ್ರಾಜ್ಯ ಇನ್ನೊಂದು ತಪ್ಪನ್ನು ಮಾಡುತ್ತೆ. ಅದೇನಪ್ಪ ಅಂತಂದರೆ, ಮುಂಬೈನಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಟಂಕಿಸಿರುವಂತಹ ನಾಣ್ಯಗಳನ್ನು ಇಡೀ ಮೊಘಲ್ ಸಾಮ್ರಾಜ್ಯದಲ್ಲಿ ಚಲಾವಣೆ ಮಾಡಲಿಕ್ಕೆ
ಮುಕ್ತವಾಗಿ ಅನುಮತಿಯನ್ನು ನೀಡುತ್ತೆ. ನೋಡಿ, ಅವರಿಗೆ ಯಾವ ತರಹದಲ್ಲಿ ರೆಡ್ ಕಾರ್ಪೆಟ್ ಹಾಸಿ ನಾವು ಒಳಗಡೆ ಬರಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂಥೇಳಿ. ಒಮ್ಮೆ ಅವರ ನಾಣ್ಯಕ್ಕೆ ಮಾನ್ಯತೆ ಸಿಕ್ತು ಅಂತಂದರೆ ಜನ ನಮ್ಮ ದೇಶದ ನಾಣ್ಯವನ್ನು ಎಲ್ಲಿ ನೋಡ್ತಾರೆ, ಅದಕ್ಕೆಲ್ಲಿ ಮಾನ್ಯತೆಯನ್ನು ಕೊಡ್ತಾರೆ ಅಲ್ವಾ? ಬಂಧುಗಳೇ, ಇಂಗ್ಲಿಷರಿಗೆ ಸಮಸ್ಯೆ ಇರಲಿಲ್ಲ ಅಂತಲ್ಲ, ಅವರಿಗೂ ಸಮಸ್ಯೆ ಇತ್ತು. ಅವರಿಗೂ ಅವರ ದೇಶದಲ್ಲಿ ಆಂತರಿಕವಂತಹ ಸಮಸ್ಯೆಗಳಿದ್ವು. ಯಾವಾಗ ಈ ವ್ಯಾಪಾರ ಲಾಭವನ್ನು ತಂದುಕೊಡುತ್ತೆ ಅಂತ ಗೊತ್ತಾಗುತ್ತೆ, ಆಗ ಅನೇಕ ಜನ ಅನೇಕ ಕಂಪನಿಗಳನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾರೆ ಮತ್ತು ಭಾರತದ ಜೊತೆಯಲ್ಲಿ ವ್ಯಾಪಾರಕ್ಕಾಗಿ ತಮ್ಮ ಪ್ರತಿನಿಧಿಗಳನ್ನು ಮೊಘಲ್ ಸಾಮ್ರಾಜ್ಯದ ಕಡೆಗೆ ಕಳಿಸ್ಕೊಡ್ಲಿಕ್ಕೆ ತಮ್ಮ ಪ್ರಯತ್ನ ಮಾಡ್ತಾರೆ. ಅಂಥ ಒಂದು ಪ್ರಯತ್ನ ಮಾಡಿದವರಲ್ಲಿ ಸರ್ ವಿಲಿಯಂ ಕೋರ್ಟೆನ್ ಕೂಡ ಒಬ್ಬರು. ಸರ್ ವಿಲಿಯಂ ಕೋರ್ಟೆನ್ ಇವರು 1496ರಲ್ಲಿ ಒಂದು ಕಂಪನಿಯನ್ನು ಕಟ್ಟಲಿಕ್ಕೆ ಅವಕಾಶವನ್ನು ಪಡ್ಕೊಂಡು ಔರಂಗಜೇಬನ ಆಸ್ಥಾನಕ್ಕೆ ತನ್ನ ಪ್ರತಿನಿಧಿಯಂಥ ವಿಲಿಯಂ ನಾಸೆಸ್ ಅವರನ್ನು ಕಳಿಸ್ಕೊಡ್ತಾರೆ. ಈ ಎಲ್ಲ ಪ್ರಯತ್ನಗಳು ಒಂದು ಕಡೆ ನಡೀತಾ ಇರಬೇಕಿದ್ರೆ ಬ್ರಿಟಿಷ್ ಪಾರ್ಲಿಮೆಂಟಿಗೆ ಹಾಗೂ ಬ್ರಿಟನ್ನಿನ ರಾಜಮನೆತನಕ್ಕೆ ಇದರ ಅಪಾಯದ ಮುನ್ಸೂಚನೆ ಗೊತ್ತಾಗುತ್ತೆ. ಆಗ ಗೊಡ್ಲ್ಫಿನ್ ಎನ್ನುವಂಥ ವ್ಯಕ್ತಿಯನ್ನ ಈ ಎಲ್ಲ ಕಂಪನಿಗಳ ಜೊತೆಲಿ ಮಧ್ಯಸ್ಥಿಕೆಯನ್ನು ಮಾಡುವಂತೆ ಕೇಳ್ಕೊಳ್ಳಾಗತ್ತೆ. ಅವರ ಮಧ್ಯಸ್ಥಿಕೆಯ ಫಲವಾಗಿ 1708ರಲ್ಲಿ ಎರಡೂ ಕಂಪನಿಗಳು ಒಂದಾಗಿ ತಮ್ಮ ಚಟುವಟಿಕೆಯನ್ನು ಮುಂದುವರಿಸೋದನ್ನು ನೋಡ್ತೀವಿ. ಸ್ನೇಹಿತರೆ, ಮುಂದಿನ ಮನೆತನ ಅಂತಂದರೆ ಅದು ಡ್ಯಾನಿಷರು. ಡ್ಯಾನಿಷರು 1616ರಲ್ಲಿ ಡ್ಯಾನಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಕಟ್ತಾರೆ. ಡ್ಯಾನಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಕಟ್ತಾರೆ. ಈ ಕಂಪನಿಗೆ ಏಷ್ಯಾಟಿಕ್ ಕಂಪನಿ ಎನ್ನುವಂಥ ಹೆಸರು ಇತ್ತು. ಈ ಕಂಪನಿಗೆ ಏಷ್ಯಾಟಿಕ್ ಕಂಪನಿ ಎನ್ನುವಂಥ ಹೆಸರು ಕೂಡ ಇತ್ತು. 1620ರ ಹೊತ್ತಿಗೆ ತಮಿಳುನಾಡಿನ ಟ್ರ್ಯಾಂಕೋಬಾರ್ನಲ್ಲಿ ಇವರು ತಮ್ಮ ವ್ಯಾಪಾರಿ ಕೇಂದ್ರವಂತಹ ಫ್ಯಾಕ್ಟರಿಯನ್ನು ಕಟ್ಟೋದನ್ನು ನೋಡ್ತೀವಿ. 1676ರಲ್ಲಿ ಬೆಂಗಾಲದ ಸೇರಾಂಪುರದಲ್ಲಿ ಇನ್ನೊಂದು ವ್ಯಾಪಾರಿ ಕೇಂದ್ರವನ್ನು ಡ್ಯಾನಿಷರು ಕಟ್ತಾರೆ. ಇವರು ಹೆಚ್ಚು ಕಾಲ ಭಾರತದಲ್ಲಿ ಉಳಿಯೋದಿಲ್ಲ. ಇವರ ಉದ್ದೇಶ ವ್ಯಾಪಾರ ಅನ್ನೋದಕ್ಕಿಂತ ಕ್ರೈಸ್ತ ಧರ್ಮದ ಮತ ಪ್ರಚಾರವಾಗಿತ್ತು. ಅಂತಿಮವಾಗಿ ತಮ್ಮೆಲ್ಲ ವ್ಯಾಪಾರಿ ಕೇಂದ್ರಗಳನ್ನು ಬ್ರಿಟಿಷರಿಗೆ ಮಾರಾಟ ಮಾಡಿ ತಮ್ಮ ತಾಯ್ನಾಡಿಗೆ ಇವರು ತೆರಳೋದನ್ನು ನೋಡ್ತೀವಿ. ಇವರ ಒಂದು ವ್ಯಾಪಾರಿ ಕೇಂದ್ರ ಅಂಡಮಾನ್ ನಿಕೋಬಾರ್ದಲ್ಲಿರುತ್ತೆ. ಅದನ್ನು ಕೂಡ ಬ್ರಿಟಿಷರು 1868ರಲ್ಲಿ ಬಲವಂತವಾಗಿ ಡ್ಯಾನಿಷರಿಂದ ಕಿತ್ಕೊಳ್ಳೋದನ್ನು ನಾವು ಇತಿಹಾಸದಲ್ಲಿ ನೋಡ್ತೀವಿ. ಬಂಧುಗಳೇ, ಫ್ರಾನ್ಸ್ ಭಾರತಕ್ಕೆ ವ್ಯಾಪಾರಕ್ಕೆ ಬಂದಂತಹ ಮತ್ತೊಂದು ಯುರೋಪಿಯನ್ ಪ್ರಮುಖ ಮನೆತನ ಫ್ರೆಂಚರದು, ಫ್ರಾನ್ಸ್ ದೇಶದವರದು. 1664ರಲ್ಲಿ ಫ್ರಾನ್ಸಿನ ವಿತ್ತ ಮಂತ್ರಿ ಕೋಲ್ಬರ್ಟ್ ಸೂಚನೆಯ ಮೇರೆಗೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯ ಆರಂಭ ಆಗುತ್ತೆ. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯ ಪ್ರಾರಂಭ ಯಾವಾಗತ್ತೆ? 1664ರಲ್ಲಿ. ಬಂಧುಗಳೇ, ನಾವಿಲ್ಲಿ ಒಂದು ಗಮನಿಸಬೇಕು. ಫ್ರಾನ್ಸ್ನಿಂದ ಬಂದಂತಹ ವ್ಯಾಪಾರಿ ಕಂಪನಿ ಇದೆಯಲ್ಲ, ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ, ಇದೊಂದು ಗವರ್ನಮೆಂಟ್ ಕಂಪನಿ, ಇದೊಂದು ಸರ್ಕಾರಿ ಪ್ರಾಯೋಜಿತ ಕಂಪನಿ. ಈ ಅಂಶ ನೆನಪಿಟ್ಕೋಬೇಕು. ಸರ್ಕಾರಿ ಪ್ರಾಯೋಜಿತ ಕಂಪನಿ ಯಾವುದು ಅಂತ ಕೇಳಿದ್ರೆ ಅದು ಫ್ರೆಂಚರ ಈಸ್ಟ್ ಇಂಡಿಯಾ ಕಂಪನಿ.
ನೆನ್ಪಿಟ್ಕೊಳ್ತೀರಲ್ವಾ? ಗುಡ್. ಫ್ರೆಂಚರ ಪ್ರಪ್ರಥಮ ಕೋಟೆ 1468ರಲ್ಲಿ, ಫ್ರೆಂಚರ ಪ್ರಪ್ರಥಮ ವ್ಯಾಪಾರಿ ಕೇಂದ್ರ 1468ರಲ್ಲಿ ಸೂರತ್ನಲ್ಲಿ ಫ್ರಾಂಕಾಯ್ಸ್ ಕೆರಾನ್ ಆರಂಭ ಮಾಡ್ತಾರೆ. 1469ರಲ್ಲಿ ಗೋಲ್ಕೊಂಡಾದ ಸುಲ್ತಾನ್ನಿಂದ ಅನುಮತಿ ಪತ್ರವನ್ನು ಪಡೆದು ಮಚಲಿಪಟ್ಟಣಂನಲ್ಲಿ ವ್ಯಾಪಾರಿ ಕೇಂದ್ರವನ್ನು ಇವರು ಆರಂಭ ಮಾಡ್ತಾರೆ. ಫ್ರಾನ್ಸಿಸ್ ಮಾರ್ಟಿನ್ ಎನ್ನುವಂತಹ ಫ್ರೆಂಚ್ ಮಹನೀಯ ಬಿಜಾಪುರದ ಆದಿಲ್ ಶಾಹಿ ಸಿಕಂದರ್ ಶಹ ಅವರ ಅನುಮತಿಯನ್ನು ಪಡೆದು ಪಾಂಡಿಚೇರಿಯಲ್ಲಿ ವ್ಯಾಪಾರಿ ಕೇಂದ್ರವನ್ನು ಆರಂಭ ಮಾಡ್ತಾರೆ. ಹೀಗಾಗಿ ಪಾಂಡಿಚೇರಿಯ ಇವತ್ತಿನ ಆಧುನಿಕ ಹೊಳಪನ್ನು ಪಡೀಲಿಕ್ಕೆ ಕಾರಣೀಕರ್ತರಾಗ್ತಾರೆ ಫ್ರಾನ್ಸಿಸ್ ಮಾರ್ಟಿನ್. ಸ್ನೇಹಿತರೆ, ಇನ್ನೊಂದು ಅಂಶ ಗಮನಿಸಬೇಕಿಲ್ಲಿ. ಇಲ್ಲಿ ಬಿಜಾಪುರದ ಆದಿಲ್ ಶಾಹಿ ಸಿಕಂದರ್ ಶಹ ಅವರು ಇದ್ರೂ ಕೂಡ ಅಲ್ಲಿಯ ಲೋಕಲ್ ಗವರ್ನರ್ ವಲಿಕೊಂಡಪುರಂ ಎನ್ನುವಂತಹ ಪ್ರದೇಶದ ರಾಜ್ಯಪಾಲರಂತಹ ಶೇರ್ ಖಾನ್ ಲೂದಿ ಫ್ರಾನ್ಸಿಸ್ ಮಾರ್ಟಿನ್ ಅವರಿಗೆ ಪಾಂಡಿಚೇರಿಯಲ್ಲಿ ವ್ಯಾಪಾರಿ ಕೇಂದ್ರವನ್ನು ಆರಂಭ ಮಾಡಲಿಕ್ಕೆ ಹಾಗೂ ಅಲ್ಲಿ ಕೋಟೆಯನ್ನು ಕಟ್ಟಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಇದು ಗಮನಿಸಬೇಕಂತ ಅಂಶ. 1493ರಲ್ಲಿ ಬೆಂಗಾಲ್ದ ಶಾಯಸ್ತೆ ಖಾನ್ನಿಂದ ಒಂದು ಸ್ಥಳವನ್ನು ಪಡೆದು ವ್ಯಾಪಾರಿ ಕೇಂದ್ರವನ್ನು ಆರಂಭ ಮಾಡ್ತಾರೆ ಫ್ರೆಂಚರು. ಮುಂದೆ ಅದೇ ಚಂದ್ರನಾಗೋರ್ ಆಗೋದನ್ನು ನೋಡ್ತೀವಿ. ಫ್ರೆಂಚರ ಪ್ರಮುಖವಾದಂತಹ ವ್ಯಾಪಾರಿ ಕೇಂದ್ರಗಳು ಸೂರತ್, ಮಚಲಿಪಟ್ಟಣಂ, ಕಾರೇಕಲ್, ಪಾಂಡಿಚೇರಿ, ಮಾಹೆ ಮೊದಲಾದವುಗಳು. ಫ್ರೆಂಚರ ಪ್ರಮುಖವಾದಂತಹ ವ್ಯಾಪಾರಿ ಕೇಂದ್ರಗಳು ಸೂರತ್, ಮಚಲಿಪಟ್ಟಣಂ, ಕಾರೇಕಲ್, ಪಾಂಡಿಚೇರಿ ಮೊದಲಾದವುಗಳು. ಬಂಧುಗಳೇ, ಇಲ್ಲಿಗೆ ಇತಿಹಾಸ ನಿಲ್ಲೋದಿಲ್ಲ. ಮುಂದೆ ಅನೇಕ ಯುದ್ಧಗಳು ಭಾರತದ ಇತಿಹಾಸದಲ್ಲಿ ಕಾಣ್ತೀವಿ. ಈ ಯುರೋಪಿಯನ್ ಮನೆತನಗಳ ಮಧ್ಯೆ ಜಿದ್ದಾಜಿದ್ದಿಯ ವ್ಯಾಪಾರಿ ಸ್ಪರ್ಧೆಯ ಕಾರಣದಿಂದಾಗಿ ಹಾಗೂ ಭಾರತದಲ್ಲಿರುವಂತಹ ರಾಜ ಮನೆತನಗಳ ಒಡಕಿನ ಪರಿಣಾಮವಾಗಿ ಅನೇಕ ಯುದ್ಧಗಳು ನಡೀತಾವೆ. ಅದು ಕರ್ನಾಟಕ ಯುದ್ಧ ಇರ್ಬೋದು, ಅದು ಆಂಗ್ಲೋ ಮೈಸೂರು ಯುದ್ಧಗಳಿರ್ಬೋದು. ಈ ಥರ ಅನೇಕ ಯುದ್ಧಗಳು ಇಲ್ಲಿ ನಡೀತಾವೆ. ಆ ಯುದ್ಧಗಳ ತತ್ಪರಿಣಾಮ ಭಾರತದಲ್ಲಿ ಇನ್ನೊಂದು ಕೋಲಾಹಲದ ಐತಿಹಾಸಿಕ ತಿರುವುಗಳನ್ನು ನಾವು ನೋಡ್ತೀವಿ. ಇವುಗಳನ್ನೆಲ್ಲವನ್ನ ಕೂಡ ಮುಂಬರುವಂಥ ದಿನಗಳಲ್ಲಿ ಇನ್ನೊಂದು ತರಗತಿಯಲ್ಲಿ ಕವರ್ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡೋಣ. ಅವುಗಳ ಅಧ್ಯಯನವನ್ನು ಮಾಡುವಂಥ ಪ್ರಯತ್ನವನ್ನು ನಾವು ಮಾಡೋಣ. ಅಲ್ಲಿ ತನಕ ಈ ತರಗತಿಗೆ ವಿದಾಯವನ್ನು ಹೇಳೋಣ. ನಿಮ್ಮೆಲ್ಲ ಆಸಕ್ತಿಗೆ, ನಿಮ್ಮೆಲ್ಲ ಕುತೂಹಲಕ್ಕೆ, ನಿಮ್ಮೆಲ್ಲ ಸಹಕಾರಕ್ಕೆ ವಂದಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಜೈ ಹಿಂದ್, ನಮಸ್ತೆ, ಥ್ಯಾಂಕ್ ಯು.